स्तमम् ज्येष्ठराजं ब्रह्मणस्पतः शृण्वन्नोतिभिः सेदसाधनम्। ॐ शान्ति शान्ति शान्तिः। ॐ सहनाववतु सहनौ भुनक्तु सह वीर्यं करवावहै तेजस्विनावधीतमस्तु मा विद्विषावहै। ॐ शान्ति शान्ति शान्तिः। ॐ जातवेदसे सुनवामसो ममराति यतो निदहाति वेदः स नः परिषदति दुर्गाणि विश्वा नामैव सिन्धुं दुरितात्यग्निः तामग्निवर्णां तपसा ज्वलन्ति वैरोचनी कर्मफलेषु जुष्टा दुर्गा देवीगुं शरणमहं प्रपद्ये सुतरसि तरसे नमः। अग्ने त्वं पारयातव्यो अस्मान् स्वस्तिभिरति दुर्गाणि विश्वा च पृथ्वी बहुलान उर्वे भवातो कायतनयाय शय्योः विश्वागिनो दुर्गः जातवेद सिन्धुं ननाव दुरिताति वर्षे अग्ने अत्रिवन्मनसा गृह्णानोऽस्माकं भोज्यविता तनूना ऋतनाजिकलं सहमानमुग्रमग्निगुं भुवेम परमा सधस्तात् स नः परिषदति दुर्गाणि विश्वा श्यामद्देवो अतिदुरितात्यग्निः रत्नोषिकमेभ्यो अध्वरेषु सनाच्च होता नव्यत्सत्से स्वाञ्चाग्ने तनुवं विप्रयस्वा स्मभ्यं च सौभगमायजस्व गोभिर्जुष्टमयुजो निषिक्तं तवेन्द्रविष्णो रनुसञ्चरेम नाथस्य पृष्ठमभि संवसानो वैष्णवीं लोक इह मादयन्ताम्। ॐ कात्यायनाय विद्महे कन्याकुमारी धीमहि तन्नो दुर्गे प्रचोदयात्। ॐ शान्ति शान्ति शान्तिः।
ಮಮಕಾರದಿಂದೆ ನಾನೆಂಬ ಮಮಕಾರದಿಂದೆ ನಾನಾ ಜನ್ಮವ ತಿರುಗಿ ನಾ ಬಂದೆ ನಾನೆಂಬ ಮಮಕಾರದಿಂದೆ ನಾನಾ ಜನ್ಮವ ತಿರುಗಿ ನಾ ಬಂದೆ ಗತಿಯಾವ ನನಗಿನ್ನು ತೋರದು ಮುಂದೆ ಗತಿಯಾವ ನನಗಿನ್ನು ತೋರದು ಮುಂದೆ ದೀನ ರಕ್ಷಕನಯ್ಯೋ ಬಾರಯ್ಯ ಬಂದೆ ಗತಿಯಾವ ನನಗಿನ್ನು ತೋರದು ಮುಂದೆ ದೀನ ರಕ್ಷಕನಯ್ಯೋ ಬಾರಯ್ಯ ಬಂದೆ ಶಿವನಿನ್ನ ಪಾದವ ನಂಬಿದೆ ಎನ್ನ ಕಾಯುವ ಭಾರವು ನಿನ್ನದು ಎಂದೇ ಶಿವನಿನ್ನ ಪಾದವ ನಂಬಿದೆ ಭಕುತರ ಬಂಧನಿನಂತೆ ಭಕುತರ ಬಂಧನಿನಂತೆ ಮುನ್ನ ಬಾಣನ ಬಾಗಿಲ ಕಾಯ್ದವನಂತೆ ಭಕುತರ ಬಂಧನಿನಂತೆ ಮುನ್ನ ಬಾಣನ ಬಾಗಿಲ ಕಾಯ್ದವನಂತೆ ಹಾಲ ಲೋಚನ ನಿನ್ನ ಭಜಿಸಿದ ಉಪಮನ್ಯೋ ಭಾನ ಲೋಚನ ನಿನ್ನ ಭಜಿಸಿದ ಉಪಮನ್ಯು ವಿಧಿತ್ತು ಸಲಹಿದೆ ತಂದೆ ಕಾಲ ಚನ ನಿನ್ನ ಭಜಿಸಿದ ಉಪಮನ್ಯು ಕ್ಷೀರವಾರಿದಿತ್ತು ಸಲಹಿದೆ ತಂದೆ ಶಿವನಿನ್ನ ಪಾದವ ನಂಬಿದೆ ಎನ್ನ ಕಾಯುವ ಭಾರವು ನಿನ್ನದು ಎಂದೇ ಶಿವನಿನ್ನ ಪಾದವ ನಂಬಿದೆ ಎನ್ನ ಕಾಯುವ ಭಾರವು ನಿನ್ನದು ಎಂದೇ ಶಿವನಿನ್ನ ಪಾದವ ಶಿವನಿನ್ನ ಪಾದವ ಶಿವನಿನ್ನ ಪಾದವ ನಂಬಿದೆ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ಮಾಡಿ ಮಾಡಿ
ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ. ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ನಿಜದಲ್ಲಿ ತಿಳಿದರೆ, ಮಾಡಿದೆನೆಂಬುದು ಮನದಲ್ಲಿ ಹೊಳೆದರೆ, ನೀಡಿದೆನೆಂಬುದು ತಿಳಿದರೆ, ಮಾಡುವ ನೀಡುವ ಏಡಿಸಿ ಕಾಡಿತೋ ಶಿವನ ಡಂಗೂರ, ಏಡಿಸಿ ಕಾಡಿತೋ ಶಿವನ ಡಂಗೂರ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ. ಮಾಡಿದೆನೆನ್ನದಿರಾಲಿಂಗಕ್ಕೆ, ಮಾಡಿದೆನೆನ್ನದಿರಾಲಿಂಗಕ್ಕೆ, ನೀಡಿದೆನೆನ್ನದಿರಾ ಜಂಗಮಕ್ಕೆ, ಮಾಡಿದೆನೆನ್ನದಿರಾಲಿಂಗಕ್ಕೆ, ನೀಡಿದೆನೆನ್ನದಿರಾ ಜಂಗಮಕ್ಕೆ, ಮಾಡುವ ನೀಡುವ ನಿಜ ಗುಣ ಉಳ್ಳವರ, ಮಾಡುವ ನೀಡುವ ನಿಜ ಗುಣ ಉಳ್ಳವರ, ನಮ್ಮ ಕೂಡಲ ಸಂಗೈ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ನೀಡಿ ನೀಡಿ ಕೆಟ್ಟರೂ ನಿಜವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ, ಮಾಡಿ ಮಾಡಿ ಕೆಟ್ಟರೂ ಮನವಿಲ್ಲದೆ. ಕೀರ್ತನ ಸಂಗ್ರಹ ಭಾಗ 1 ಪುಟ 29. ಹಾಡುವಾಗ ನೀವು ಹಾಡು ತಗೊಂಡಾಗ ಹಾಡು ಕೊನೆಯವರೆಗೆ ಒಂದೇ
ಸ್ತುತಿನ ಹಾಡಬೇಕು, ಅದರಲ್ಲೇ ತನ್ಮಯವಾಗಿ ಹಾಡಬೇಕು, ಅದರಲ್ಲೇ ಶ್ರುತಿಬದ್ಧವಾಗಿ ಹಾಡಬೇಕು. ಇತ್ತೀಚೆಗೆ ಶ್ರುತಿಗಳು ಸ್ವಲ್ಪ ತೊಂದರೆ ಆಗ್ತದೆ ನನಗೆ. ಐ ಆಮ್ ವರಿಡ್ ಅಬೌಟ್ ಗುರುಪೂರ್ಣಿಮಾ. ನಾವು ದೊಡ್ಡ ದೊಡ್ಡ ಪ್ರೋಗ್ರಾಮ್ಗಳಿಗೆ ಹೋದಾಗ ಶ್ರುತಿ ಮೇಂಟೈನ್ ಆಗದೆ ಇದ್ರೆ ನಾನು ಇತ್ತೀಚೆಗೆ ನೋಡ್ತಾ ಇದ್ದೀನಿ. ಶ್ರುತಿ ಮೇಂಟೈನ್ ಮಾಡಿ. ಅದು ಯಾಕೆ ಮೇಂಟೈನ್ ಆಗಲ್ಲ ಅಂದರೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ. ಯಾಕೆ ಕಾನ್ಸಂಟ್ರೇಷನ್ ಕಡಿಮೆ ಇದೆ ಅಂದರೆ ನಮ್ಮ ಕೈಲಿಲ್ಲ. ಏನು? ಮನಸ್ಸು ಎಲ್ಲೋ ವಾಕಿಂಗ್ ಬರ್ಕೋಗುತ್ತೆ. ಅದಕ್ಕೆ ಸಿ ದಟ್ ನಾನು ಹಾಡದೆ ಕೇಳಬೇಕು. ನಿಮ್ಗೆ ಅಷ್ಟರ ಮಟ್ಟಿಗೆ ನೀವು ಹಾಡಬೇಕು. ನಾನು ಹಾಡ್ದೇನೆ ನೀವು ನಾನು ಕೇಳಬೇಕು. ನನಗೆ ಗೊತ್ತು ಕಷ್ಟ ಇದೆ, ನನಗೆ ಗೊತ್ತು ಕಾನ್ಸಂಟ್ರೇಷನ್ ಮಾಡೋದು ತುಂಬಾ ಕಷ್ಟ ಇದೆ. ಬಟ್ ಬುದ್ಧ ಹೇಳ್ತಾನೆ ನೋಡಿ, ಮೈಂಡ್ಫುಲ್ನೆಸ್ ಅಷ್ಟೇ, ಅಲ್ಲಾಡೋದಿಲ್ಲ. ದಯ ಮಾಡಿಸು ದಯ ಮಾಡಿಸು ಹೃದಯ ಕಮಲ ಪೀಠದಿ. ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ಹೃದಯ ಕಮಲ ಪೀಠದಿ. ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ಹೃದಯ ಕಮಲ ಪೀಠದಿ. ಬಂದು ಮೊಗವ ತೋರುತ್ತಾಯೆ, ಬಂದು ಮೊಗವ ತೋರುತ್ತಾಯೆ ಹೃದಯ ಪ್ರಾಣ ಪೋಥಲಿ. ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ಹೃದಯ ಕಮಲ ಪೀಠದಿ. ದಯ ಮಾಡಿಸು ದಯ ಮಾಡಿಸು. ಹುಟ್ಟಿದಂದಿನಿಂದ ನಾನು ಎನ್ನಿತು ನೋವ ನುಂಗಿದೆ. ಹುಟ್ಟಿದಂದಿನಿಂದ ನಾನು ಎನ್ನಿತು ನೋವ ನುಂಗಿದೆ. ನೀನು ಬಲ್ಲೆ ನಿನ್ನ ಬರವೆಗಾಗಿ ನಾನು ಕಾದಿದೆ. ಹುಟ್ಟಿದಂದಿನಿಂದ ನಾನು ಎನಿತು ನೋವ ನುಂಗಿದೆ. ನೀನು ಬಲ್ಲೆ ನಿನ್ನ ಬರವೆಗಾಗಿ ನಾನು ಕಾದಿದೆ. ಹೃದಯ ಕಮಲ ಅರಳಿಸಿ ನೀ. ಹೃದಯ ಕಮಲ ಅರಳಿಸಿ ನೀ. ದಯ ಮಾಡಿಸು ಬೇಗನೆ. ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ದಯ ಮಾಡಿಸು ಹೃದಯ ಕಮಲ ಪೀಠದಿ. ದಯ ಮಾಡಿಸು ದಯ ಮಾಡಿಸು
ನಿಮ್ಮ ಶ್ರುತಿಲೇ ಹಾಡ್ತಿರೋದು, ನನ್ನ ಶ್ರುತಿಗಲ್ಲ. ನನ್ನ ಶ್ರುತಿ ಹಾಡತ್ತೆ ನಾನು, ನಿಮ್ಮ ಶ್ರುತಿನೇ ಇರಲಿ. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಗುರು ಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ, ಗುರು ಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ ಭವಜಲದಿ ಪಾರವನು ಸೇರಬಹುದು, ನಾವು ಸೇರಬಹುದು. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಗುರು ಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ, ಗುರು ಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ ಭವಜಲದಿ ಪಾರವನು ಸೇರಬಹುದು, ನಾವು ಸೇರಬಹುದು. ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಮೃತ್ಯುಂಜಯನೆ ತಾನು ಹುಟ್ಟು ಹಾಕುತ್ತಲಿರಲು, ಮೃತ್ಯುಂಜಯನೆ ತಾನು ಹುಟ್ಟು ಹಾಕುತ್ತಲಿರಲು, ಬಿರುಗಾಳಿಯಲ್ಲಿ ನೌಕೆ ಮುಳುಗಿ ಹೋಗುತ್ತಿರಲು,
ಸಿಗುವುದೆಂಬ ಭಯವೇಕೆ ನಿನಗೆ ತಾಯ ಶ್ರೀಪಾದವನೆ ನಂಬಿದವಗೆ ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಗುರು ಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ, ಗುರು ಕರುಣೆಯಲ್ಲಿ ಕಲಿತ ಸಾಧನಾದಿಗಳಿಂದ ಭವಜಲದಿ ಪಾರವನು ಸೇರಬಹುದು, ನಾವು ಸೇರಬಹುದು. ಶ್ರದ್ಧೆಯ ಸರೋವರದಿ, ಶ್ರದ್ಧೆಯ ಸರೋವರದಿ ತಾಯ ನಾಮದ ನೌಕೆ ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು, ತೇಲುತ್ತಿದೆ ನೋಡು. ಗುರು ಮಹಾರಾಜರು ಶ್ರೀರಾಮಕೃಷ್ಣ ಪರಮಹಂಸರು ಸಾಯಂಕಾಲದ ಹೊತ್ತು ಭಕ್ತರನ್ನೆಲ್ಲ ಕೂರಿಸ್ಕೊಂಡು ಇಂತಹ ಹಾಡುಗಳನ್ನು ಹಾಡ್ತಾ ಎಲ್ಲರ ಮನಸ್ಸನ್ನು ಊರ್ಧ್ವಮುಖವಾಗಿ ಹೋಗುವಂತೆ ಮಾಡ್ತಾಯಿದ್ರು. ನಾಮ ಸಂಕೀರ್ತನೆಗೆ ಅಷ್ಟು ಶಕ್ತಿ ಇದೆ. ನಾವು ಸುಮ್ಮನೆ ಒಂದು ಹಾಡೋದು, ನೆಕ್ಸ್ಟ್ ಹಾಡು ಯಾವುದು, ನೆಕ್ಸ್ಟ್ ಹಾಡೋದು, ಆ ಹಾಡಿನಲ್ಲೇ ನಿಮ್ಮನ್ನು ನೀವು ಮುಳುಗಿಸ್ಕೊಂಡ್ಬಿಡ್ಬೇಕು. ಆ ಹಾಡು ಅನ್ನೋದು ಬ್ರಿಡ್ಜ್ ಬಿಟ್ವೀನ್ ಭಕ್ತ ಆ್ಯಂಡ್ ಭಗವಾನ್. ಆ ಭಕ್ತಿ ಅನ್ನೋ ಆ ಬ್ರಿಡ್ಜ್ ಇದೆಯಲ್ಲ, ಭಕ್ತ ಮತ್ತು ಭಗವಂತನನ್ನು ಸೇರೋದಕ್ಕೆ ದಾರಿ ತೋರಿಸಿಕೊಡುತ್ತೆ. ಎಷ್ಟೋ ಸರಿ ನಾವು ಎಲ್ಲ ಕೆಲಸ ಮಾಡಿ ನಾವು ಸಾಯಂಕಾಲದ ಹೊತ್ತು ಹಾಡ್ತಾ ಇರ್ತೀನಿ, ಪಾಡ ಹಾಡ್ಕೊತಾ ಇರ್ತೀನಿ. ಅದರಲ್ಲಿರೋ ಒಂದು ಆನಂದ ನಿಮಗೆ ಇನ್ಯಾವುದ್ರಲ್ಲೂ ಸಿಗೋದಿಲ್ಲ. ನೋಡಿ, ಭದ್ರಾಚಲ ರಾಮದಾಸರು ಅವ್ರನ್ನ ಅಲ್ಲಿಯ ಆ ಮುಸ್ಲಿಂ ರಾಜ ಹಿಡಿದವನ್ನ ಒಳಗಡೆ ಹಾಕಿದ. ಯಾಕೆ ಅಂದರೆ ದೇವಸ್ಥಾನ ಕಟ್ಟಿಸ್ತಾ ಇದ್ದಾನೆ ಈ ದುಡ್ಡಲ್ಲಿ ಅಂತ. ಅಲ್ಲೂ ಅದೇ ಪ್ರಾಬ್ಲಮ್, ದೇವಸ್ಥಾನದ್ದೇ ಪ್ರಾಬ್ಲಮ್ ಅವರಿಗೆ. ಆಗ ಭದ್ರಾಚಲ ರಾಮದಾಸರು ಹೆದರ್ಕೊಳ್ಳಿಲ್ಲ. ಆ 12 ವರ್ಷ ಅದೇನಿದೆ ಆ ಒಂದು ಸಂದರ್ಭದಲ್ಲಿ ಎಂತೆಂತಹ ಹಾಡುಗಳನ್ನ ಬರೆದಿದ್ದಾರೆ, ಎಂತೆಂತಹ ನಾಮವನ್ನು ಬರೆದಿದ್ದಾರೆ, ಎಂತಹ ಶಕ್ತಿ ಸಿಕ್ತು. ತ್ಯಾಗರಾಜರು ಭದ್ರಾಚಲ ರಾಮದಾಸರಿಂದ ಸ್ಫುರಣಗೊಂಡು ಅವರ 5 ಹಾಡನ್ನು ಭದ್ರಾಚಲ ರಾಮದಾಸರಿಗೆ ಸಮರ್ಪಿಸಿಬಿಟ್ಟಿದ್ದಾರೆ. ಅಂದ್ರೂ ಗೊತ್ತಾಗುತ್ತೆ ನಿಮಗೆ ಭದ್ರಾಚಲ ರಾಮದಾಸರ ಎಂತಹ ಭಕ್ತಿ ಇದೆ ಅಂತ. ನಮಗೆ ಅಷ್ಟೊಂದು ಸಿಗೋದು ಕಷ್ಟ, ಒಂಚೂರಾದರೂ ಬರಲಿ. ತುಳಸಿದಾಸರಿಗೆ ಇಲ್ಲ, ಇವರು ಸ್ವಲ್ಪ ಕಷ್ಟವೇ ಕೊಡ್ತಾರೆ ಅಂದ್ಬಿಟ್ಟು ಅವ್ರನ್ನ ಬಂಧಿಸ್ತಾರೆ. ಫತೇಪುರ್ ಸಿಕ್ರಿಯ ಆ ಜೈಲಿನಲ್ಲಿ ಬಂಧಿಸ್ತಾರೆ. 40 ದಿವಸ ಇಟ್ಕೊಂಡಿರ್ತಾರೆ. ಆ 40 ದಿವಸ ಇಟ್ಕೊಂಡಿದ್ದ ಗುರುತಿಗೆ ಹನುಮಾನ್ ಚಾಲೀಸ ಬರೆದಿತ್ತು. ಹನುಮಾನ್ ಚಾಲೀಸ ಬರೆದು 40 ದಿವಸದಲ್ಲಿ ಆ ಯಾವ ಸುಲ್ತಾನ, ಯಾವ ಬಾದಶಾಹ ಅವ್ರನ್ನ ಜೈಲಿಗಿಟ್ನೋ ಅಥವಾ ಸೆರೆಮನೆ ವಾಸಕ್ಕಿಟ್ನೋ ಅವನು ತಬ್ಬಿಬ್ಬಾಗ್ಬಿಡ್ತಾನೆ. ಇಡೀ ಫತೇಪುರ್ ಸಿಕ್ರಿನಲ್ಲಿ ಎಲ್ಲ ವಾನರ ಸೇನೆಯ ಧ್ವಂಸ ಮಾಡ್ತಾ ಇದೆ. ಇಡೀ ಊರೇ ಧ್ವಂಸವಾಗಿಬಿಡ್ತಾ ಇದೆ. ಅವ್ನು ಕೇಳ್ತಾನೆ, ಏನಿದು, ಯಾವ ರಾಜ್ಯ, ಯಾರ ಶತ್ರುಗಳು ಬಂದರೂ ಇಷ್ಟು ತೊಂದರೆ ಮಾಡಲ್ಲ, ಇದೆಂಥದ್ದು, ಹಿಡ್ಕೊಳಕ್ಕಾಗಲ್ಲ. ಹಿಡಿದ್ರೆ ಅಲ್ಲೋದ್ರೆ ಇಲ್ಲಿ ಬರುತ್ತೆ, ಇಲ್ಲೋದ್ರೆ ಅಲ್ಲುತ್ತೆ, ಮತ್ತೆ ಇಲ್ಲೂ ಬರ್ತದೆ, ಇಲ್ಲಿ ಬಂದ್ರೆ ಅಲ್ಲೂ ಓಡುತ್ತೆ. ಯಾರನ್ನ ಹಿಡಿತೀರ, ಏನಿದು ಕತೆ ಎಂದಾಗ ಹೇಳ್ತಂತೆ, ನೀವೊಂದು ತಪ್ಪು ಮಾಡಿದ್ದೀರಾ, ತುಳಸಿ ದಾಸರನ್ನ ತಗೊಂಡು ಹೋಗ್ಬಿಟ್ಟು ಸೆರೆಮನೆಯಲ್ಲಿ ಇಟ್ಬಿಟ್ಟಿದ್ದೀರಾ.
ಅವ್ರನ್ನ ಬಿಡಿಸೋದವ್ರಿಗೆ ಈ ಧ್ವಂಸ ನಡೀತಾನೆ ಇರುತ್ತೆ. ಬಾದಶಾಹನೇ ತತ್ತರಿಸೋಗ್ಬಿಡ್ತಾನೆ. ಅಪ್ಪ ಸ್ವಾಮಿ ಬನ್ನಿ ಅಂಥೇಳಿ ಬಾಗಿಲು ತೆಗೆದು ಹೊರಗಡೆ ಕಳಿಸ್ತಾನೆ. ಶ್ರೀ ಗುರು ಚರಣ ಸರೋಜರಜ ನಿಜ ಮನು ಮುಕುರು ಸುಧಾರಿ ಬರನೌ ರಘುವರ ವಿಮಲ ಜಸೋ ಜೋದಾಯಕ ಫಲಚಾರಿ ಬುದ್ಧಿಹೀನ ಚಾನ್ ತನು ಜಾನಿಕೆ ಸುಮಿರೋ ಪವನ ಕುಮಾರ ಬಲಬುದ್ಧಿ ವಿದ್ಯಾದೇಹು ಮೊಹಿ ಕರೋಗ ಎಂತ ಅದನ್ನು ಹೇಳ್ಕೊಂಡು ಹೋಗ್ತೀವಲ್ಲ. 40 ಶ್ಲೋಕಗಳು, 40 ಈ ಹಾಡುಗಳಿಗೆ ಅಷ್ಟು ಶಕ್ತಿ ಇದೆ. ಒಂದೊಂದು ಹಾಡನ್ನು ಹಾಡುವಾಗ ಪೂರ್ತಿ ನನಗೆ ಚೆನ್ನಾಗಿ ಜ್ಞಾಪಕ ಇದೆ. ನಿಮ್ಮಂಗಲ್ಲ ನಮ್ಮ ಪೋಷಕರು, ಅಂದರೆ ನನ್ನನ್ನು ನೋಡ್ಕೊಳ್ತಾ ಇದ್ದವರು ನಿಮ್ಮಷ್ಟು ವಿದ್ಯಾವಂತರಲ್ಲ, ನಿಮ್ಮಷ್ಟು ಡಿಗ್ರಿಗಳು ತೊಗೊಂಡಿರಲಿಲ್ಲ, ಏನೂ ಇಲ್ಲ ಪಾಪ. ಆದರೆ ಅವರು ಆಶ್ರಮಕ್ಕೆ ಹೋಗಲೇಬೇಕು ಅಂತ ಏಕಾದಶಿ ದಿವಸ, ಭಾನುವಾರದ ದಿವಸ ತುಂಬ ದೂರ ಇತ್ತು ಆಶ್ರಮಕ್ಕೂ ನಾವಿರೋ ಸ್ಥಳಕ್ಕೂ ತುಂಬ ದೂರ. ಆಲ್ಮೋಸ್ಟ್ ಲೈಕ್ 4 ಕಿಲೋಮೀಟರ್ಸ್, 4.5 ಕಿಲೋಮೀಟರ್ಸ್ ಇತ್ತು. ನಡ್ಕೊಂಡು ಹೋಗ್ತಾ ಇದ್ದು ಎಷ್ಟೋ ದಿವಸ. ಆಟೋಗಳು ಆಗ್ತಾನೆ ಇಂಟ್ರೊಡ್ಯೂಸ್ ಆಗಿತ್ತು ಎಲ್ಲ ಊರಲ್ಲಿ. ಬಸ್ ಒಂದೇ, ನಂಬರ್ 8 ಬಸ್ ನಮ್ಮದು. ನನಗೆ ಬಸ್ ಚಾರ್ಜೇ ತೊಗೋತಿರ್ಲಿಲ್ಲ ಕಂಡಕ್ಟ್ರು, ಅಂದರೆ ಅಷ್ಟು ದೊಡ್ಡವನಾಗಿದ್ದೆ ನಾನು. ಆಮೇಲೆ ಬಸ್ ಚಾರ್ಜ್ ತೊಗೊಳಕ್ಕೆ ಶುರು ಮಾಡಿದಾಗ 5 ಪೈಸೆ ತಗೋತಿದ್ದ. ನನಗೆ 5 ಪೈಸೆ ಟಿಕೆಟ್ ಅದು ಕೊಡೋನು, ಇಷ್ಟುದ್ದು 5p. ಅದರಲ್ಲಿ ನಾನು ಆಶ್ರಮಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ನಾನು ನೋಡ್ತಾ ಇದ್ದೆ ಹರ್ಷಾನಂದರು ಹಾಡ್ತಾ ಇದ್ದಾಗ. ಅವರು ಕಲಿಯುಗದಲ್ಲಿ ಅವೆಲ್ಲ ಹಾಡೋರು. ಅವರು ತುಂಬ ದೊಡ್ಡ ವಿದ್ವಾಂಸರು, ದಕ್ಷಿಣಾದಿನಲ್ಲಿ ಬಹಳ ದೊಡ್ಡ ವಿದ್ವಾಂಸರು, ಬಹಳ ದೊಡ್ಡ ವಿದ್ವಾಂಸರು ಸಂಗೀತದಲ್ಲಿ. ಅವರು ಯೂಶಲಿ ದಕ್ಷಿಣಾದಿನಲ್ಲಿ ಹಾಡೋರು, ಉತ್ತರಾದಿನ ಆಮೇಲೆ ತೊಗೊಂಡ್ರವರು. ಆಮೇಲೆ ಅವರು ಉತ್ತರಾದಿನ ಚೆನ್ನಾಗಿ ಮಾಡಿಕೊಂಡು ನಾವು ಹೇಗೆ ರಾಮಕೃಷ್ಣ ಆಶ್ರಮದ ಹಾಡ್ಕೊಳ್ಳೋದು, ಆ ದಕ್ಷಿಣಾದಿ ಆಡಲಿ ಉತ್ತರಾದಿ ಆಡಲಿ ಹಾಡುವಾಗ ಮೈ ಮರೆತು ಹಾಡೋರು. ಆ ಹಾಡಿನ ಪದಗಳಲ್ಲಿ, ಆ ಹಾಡಿನ ಭಾವನೆಯಲ್ಲಿ ತಮ್ಮನ್ನೇ ತಾವು ಮುಳುಗಿಸಿಕೊಂಡು ಹಾಡನ್ನು ಹಾಡೋರು. ನಾವು ನೆಕ್ಸ್ಟ್ ಹಾಡು ಹುಡುಕ್ತಾ ಇರ್ತೀವಿ. ಈ ಹಾಡು ಒಂದೇ ಹಾಡ್ಬೋದು, ಆದರೆ ಆ ಹಾಡಿನಲ್ಲಿ ಪೂರ್ಣ ಪ್ರಮಾಣದಲ್ಲಿ ಭಕ್ತಿಯ ಆ ಒಂದು ಸಿಂಚನವನ್ನು ಅಲ್ಲಿ ಮೂಡಿಸಿದ್ರೆ ಅದು ಪರಮಾತ್ಮನಿಗೆ ತಲುಪುತ್ತೆ ಅನ್ನೋ ಭಾವನೆ ಇದೆ. ಹಾಗಾಗಿ ಗುರುಪೂರ್ಣಿಮೆ ಬರ್ತಾ ಇದೆ. ನಾವು ನಿಧಾನಾಗಿ ಆದಷ್ಟು ಶನಿವಾರಗಳನ್ನು ನಾನು ಉಪಯೋಗಿಸ್ಕೊಳ್ಳೋಕ್ಕೆ ಮಾಡ್ತೀನಿ. ನೀವು ಬರದಲ್ಲಿ ನಾನು ಅಭ್ಯಾಸ ಮಾಡ್ಕೊಳ್ತೀನಿ ಶನಿವಾರಗಳು. ಯಾಕೆಂದರೆ ಈಗ ಇತ್ತೀಚೆಗೆ ಬೇರೆ ಕಡೆಯೂ ನಾಮ ಸಂಕೀರ್ತನೆಗೆ ನನ್ನನ್ನು ಕರೀತಾ ಇರ್ತಾರೆ. ನಾನು ಒಂದ್ಸಲ ನೆನ್ನೆ ಎಲ್ಲೋ ಹೋಗಿದ್ದೆ, ಅಲ್ಲಿ ಹೋಗಿದ್ದೆ. ಇವತ್ತು ಬೆಳಗ್ಗೆ ಇತ್ತು ಎಲ್ಲಿ ಗೋಖಲೆ ಇನ್ಸ್ಟಿಟ್ಯೂಟಲ್ಲಿ. ನಿನ್ನೆ ಮಂಜುಳಾ ಚೆಲ್ಲೂರ್ ಅಂತ ಅವರು ಸುಪ್ರೀಂ ಕೋರ್ಟಲ್ಲಿ ಜಡ್ಜ್ ಆಗಿದ್ದರು. ಆಮೇಲೆ ಬಾಂಬೆ ಹೈಕೋರ್ಟ್ ಚೀಫ್ ಜಸ್ಟಿಸ್ ಆಗಿದ್ದರು. ಆಮೇಲೆ ಶಿ ಬಿಕೇಮ್ ಚೀಫ್ ಜಸ್ಟಿಸ್ ಆಫ್ ವೆಸ್ಟ್ ಬೆಂಗಾಲ್. PV ನಾಥ್ ಅಂತ ಪತ್ತಿಕೊಂಡ ಅವರ ಫ್ಯಾಮಿಲಿ ನಿನ್ನೆ ನನಗೆ ಕರೆಸಿದ್ರು. ಫ್ಯಾಮಿಲಿ ಎಲ್ಲ ಇತ್ತು, ಇಷ್ಟೇ ಜನ ಇದ್ದರು ಫ್ಯಾಮಿಲಿಯವರೆಲ್ಲ, ಎಲ್ಲ 5 ಜನ ಸಿಸ್ಟರ್ಸು, ಅವರು ಆಮೇಲೆ ಫಾರಿನ್ನಿಂದ ಬಂದಿದ್ದರು, ಇವರು ಎಲ್ಲ. ಸೊ ನಾನು ಹಾಡ್ತೀನಿ ಮಾತಾಡ್ತೀನಿ ಅಂತ ಹೋಗಲಿಲ್ಲ. ಅವ್ರು ಬಂದಿದ್ರಲ್ಲ, ವಯಸ್ಸಾಗಿದೆ 82 ವರ್ಷ. PV ನಾಥ್ ಅವ್ರನ್ನ ಮಾತಾಡಿಸ್ಕೊಂಡು, ಹಾಗೆ ಮಂಜುಳಾ ಚೆಲ್ಲೂರು ಮತ್ತು ಗುಪ್ತಾ ತುಂಬ ಇಷ್ಟಪಡ್ತಾರೆ ಆಶ್ರಮನ ಮತ್ತು ನಮ್ಮ ಆ್ಯಕ್ಟಿವಿಟೀಸ್ನ. ಅವ್ರನ್ನೂ ಹಲೋ ಅಂತ ಹೋಗಿದರೆ ಹಿಡಿದು ಕೂರಿಸಿ 3 ಅವರ್ಸ್ ಹಿಡ್ಕೊಂಡು ಕೂರಿಸಿದ್ರು, ನಿಲ್ಸೋಕ್ಕೆ ಇಲ್ಲ. ಉಮಾ ಅಂತ, ಶಿ ಈಸ್ ಎ ಕನ್ಸಲ್ಟೆಂಟ್ ಇನ್ Newcastle, UK. She was there and people. She was telling to her father, ಡ್ಯಾಡಿ ಕೇಳಿ ಸ್ವಾಮೀಜಿಗೆ, ನಾನು ಕೇಳಕ್ಕೆ ಭಯ, ನೀವು ಕೇಳಿ, ಹಾಡಕ್ಕೆ ಹೇಳಿ ಸ್ವಾಮಿ. ಸೊ ಹಾಡಾದ್ಮೇಲೆ ಸ್ವಾಮೀಜಿ ಏನಾದರೂ ಹೇಳಿ. 2.5 to 3 hours ಐ ಸ್ಪೆಂಟ್ ದೇ. ಡಿವೋಷನ್. ಎಲ್ಲರೂ ಫಾರಿನರ್ಸು ಇದ್ದರು, ಅವ್ರು ಬರೀ ವಿಡಿಯೋ ಮಾಡ್ಕೊಳ್ತಾ ಇದ್ರು. ನಾ ಹೇಳಿದೆ, ಕ್ಯಾನ್ ಯು ಸ್ಟಾಪ್ ಇಟ್, ಕ್ಯಾನ್ ಯು ಹಿಯರ್, ಕ್ಯಾನ್ ಯು ವಿಡಿಯೋ ಇಟ್, ನಾಟ್ ವಿತ್ ದ ಫೋನ್, ವಿತ್ ದ ಮೈಂಡ್ ಅಂತ. ಯು ರೆಕಾರ್ಡ್ ಇಟ್, ನಾಟ್ ಇನ್ ದ ಫೋನ್ ರೆಕಾರ್ಡ್ ಯಾರು ಬೇಕಾದ್ರೂ ಮಾಡ್ಕೋತಾರೆ, ಅದು ಕಷ್ಟ ಅಂತ ಇದಕ್ಕೆ ಬರ್ತಾರೆ ಅಲ್ವಾ.
ಸುಮ್ಮನೆ ಹೇಳುವ, ನಿಮಗಲ್ಲ, ಅಯ್ಯೋ ನೀವು ಎಷ್ಟು ಬಿಟ್ಟು. ಸೊ ಹಾಗೆ ನಾಮ ಸಂಕೀರ್ತನೆಗೆ ಅಷ್ಟು ಶಕ್ತಿ ಇದೆ ಅನ್ನೋಕ್ಕೆ ಇವೆಲ್ಲ ಉದಾಹರಣೆ ಕೊಟ್ಟೆ. ಪಿನ್ ಡ್ರಾಪ್ ಸೈಲೆನ್ಸ್ ಇತ್ತು. ಮಕ್ಕಳು, ಮೊಮ್ಮಕ್ಕಳು, ಮರಿ ಮಕ್ಕಳು ಎಲ್ಲರೂ ಇದ್ದರು. ಸಂಸ್ಕಾರ, ಸಂಸ್ಕೃತಿ. ಅವರ ಮಗ ಮಂಜುಳಾ ಚೆಲ್ಲೂರು, ಅಂದರೆ ಜಸ್ಟಿಸ್ ಮಂಜುಳಾ ಚೆಲ್ಲೂರು ಅವ್ರ ಮಗ, ಹಿ ಈಸ್ ಆಲ್ಸೋ ಎ ಲಾ ಎಕ್ಸ್ಪರ್ಟ್, ಆ್ಯಂಡ್ ಸೋ ಮೆನಿ ಕಿಡ್ಸ್ ವರ್ ದೇರ್. ಬಟ್ ದಿ ವೇ ದೇ ಹ್ಯಾಡ್ ಗಿವನ್ ಟ್ರೈನಿಂಗ್ ಟು ದೋಸ್ ಕಿಡ್ಸ್ ಆಲ್ಸೋ ಇಸ್ ಅಮೇಝಿಂಗ್. ಐ ನೆವರ್ ಸೀನ್ ಸಚ್ ವಂಡರ್ಫುಲ್ ಗ್ರೂಪ್ ಆಫ್ ಫ್ಯಾಮಿಲಿ. 4-5 ಜನ ಇದ್ರ ಪರವಾಗಿಲ್ಲ, ಊರಿಗೆ ಉಂಟವೋ ಕದ ಅಂತಂದ್ರೆ ಸುಮ್ಮನೆ ಆಗ್ತಾರೆ. ಅಷ್ಟೂ ಜನ ಇದ್ದಾರೆ, ಎಲ್ಲ ಹಾಗೇ ಕೂತ್ಕೊಂಡು. ಆಮೇಲೆ ನಮಸ್ಕಾರ ಮಾಡಿದ್ದು, ಇದನ್ನು ನಿಮಗೆ ಹೇಳಬೇಕು. ಯಾವ ಮಗುನು, ಪುಟ್ಟ ಮಗುನು ಹಿಂಗೆ ಕೈಯಲ್ಲಿ ಮಾಡೋದಾಗಲಿ, ಬರೀ ಹಿಂಗೆ ಅನ್ನೋದಾಗಲಿಲ್ಲ. ಎಲ್ಲರೂ ಸಾಷ್ಟಾಂಗ ನಮಸ್ಕಾರ, ಢವಕ್ ಅಂತ ಅಲ್ಬಿಡು. ನಾನು ಹೇಳಿದೆ ಏನು ಅಂತ. ಅದು ಆ ಮನೆಯ ಹಿರಿಯ PV ನಾಥ್, ಪತ್ತಿಕೊಂಡ ವಿಶ್ವಂಭರನಾಥ್ ಅವರ ಒಂದು ಟ್ರೈನಿಂಗು ಹಾಗೆ ಆ ಫ್ಯಾಮಿಲಿಗೆ ಬಂದಿದೆ. ಅವರು ಎಲ್ಲರೂ ದುಬಾರ್ಪಲ್ಲಿ, ಆ ಪಲ್ಲಿ ಈ ಪಲ್ಲಿಯವರಲ್ಲ, ಅವರೆಲ್ಲ ಬೆಂಗಳೂರಿನವರೇ, ಅವರೆಲ್ಲ UK ಅವರೇ. ಇನ್ನು ಕೆಲವರು ಲಂಡನ್ನಿಂದ ಬಂದಿದ್ದರು. ಎಲ್ಲ ದೊಡ್ಡ ದೊಡ್ಡವರೇ, ಭಾರಿ ದೊಡ್ಡ ಇದವರೇ. ಆದರೆ ವೆನ್ ದೇ ಫಾಲೋ ದ ಸಂಸ್ಕೃತಿ, ಸಂಸ್ಕಾರ, ದೇ ಆರ್ ಡೌನ್ ಟು ಅರ್ತ್. ಐ ವಾಸ್ ಅಮೇಜ್ ಟು ಸಿ ಪುಟ್ ಪಾಪುಗಳು, ಸಾಷ್ಟಾಂಗ ನಮಸ್ಕಾರ ಚೈ ಅಟ್ಲಕ್ಕಾದು ಪೂರ್ಣ ಚೈ ದವಾಕ್ಕಂತ ಬಿದ್ದು. ನಾನು ಅವ್ರ ನಮಸ್ಕಾರಕ್ಕೆ ನಾನು ನೋಡಿದ್ದು ಸಂಸ್ಕಾರ. ನಮಸ್ಕಾರ ಬಿಟ್ಬಿಡಿ, ನಮಸ್ಕಾರದ ಜೊತೆ ಸಂಸ್ಕಾರ ಆಯಿತು. ಇದು ಬಹಳ ಮುಖ್ಯ. ಸೊ ನಾನು ಅಷ್ಟು ಮಾತಾಡ್ತಿದ್ನಲ್ಲ, ಒಂದು ಮಾತಿಲ್ಲ, ಒಂದು ಫೋನ್ ಶಬ್ದ ಇಲ್ಲ, ಮತ್ತೊಂದಿಲ್ಲ, ಎಲ್ಲನೇ ಅವರೆಲ್ಲರೂ ಅವಳು ಚಂದ್ರಿಕಾ ಅಂತ, ಶಿ ಈಸ್ ಇನ್ ಬ್ರಿಟಿಷ್ ಪಾರ್ಲಿಮೆಂಟಲ್ಲಿದ್ದಾಳೆ. ಆ್ಯಂಡ್ ಶಿ ಈಸ್ ಸೈಂಟಿಸ್ಟ್, ಶಿ ಈಸ್ ಎ scientist, natural scientist, nature scientist. She goes to Antarctica, she comes to Thar, she goes to Africa. She has done such a great research works. ಅಲ್ಲಿ ಕೂತ್ಕೊಂಡಿದ್ದಾಗ ರಾಮನಾಮ ಸಂಕೀರ್ತನೆ, ಕೃಷ್ಣನಾಮ ಸಂಕೀರ್ತನೆ, ದೇವಿ ನಾಮ ಸಂಕೀರ್ತನೆ, ಇದನ್ನು ನಾನು ಅಪ್ರಿಷಿಯೇಟ್ ಮಾಡಿದೆ. ಇಂತಹ ಫ್ಯಾಮಿಲಿಗಳಿಂದನೇ ನಮ್ಮ ಸನಾತನ ಧರ್ಮ ಉಳ್ಕೊಳ್ಳೋದು. ಸ್ಪೈಡರ್ ಮ್ಯಾನು, ಬ್ಯಾಟ್ಮ್ಯಾನು, ಕ್ಯಾಟ್ ಮ್ಯಾನ್ ಅಂದ್ಕೊಂಡಿದ್ರೆ ನಾವು ಹಾಗೆ ಆಗಿಬಿಡ್ತೀವಿ. ಸ್ಪೈಡರ್ ಮ್ಯಾನ್ ಬೇಡ ಅಂತ ಹೇಳಲ್ಲ ನಾನು, ಅದಕ್ಕೊಂದು ಟೈಮ್ ಇದೆ. ನಾಟ್ ಆಲ್ವೇಸ್. ಯಾವಾಗಲೂ ಈವ್ನಿಂಗ್ ಒಂಚೂರು ಫ್ರೀ ಇದ್ದಾಗ ಒಂಚೂರು ಇಲ್ಲ, ಈಗೇನು ನೋಡ್ಬೋದು ಸ್ವಾಮೀಜಿ ಒಂಚೂರು ನಮಸ್ಕಾರ ಅಂತೀವಿ. ಎಷ್ಟೋ ಜನ ನೋಡಿದ್ದೀನಿ ನಾನು, ಮೊಬೈಲ್ ಬಿಟ್ಟು ಅವಂಗೆ ತಿಂಡಿ ತಗೋ ಅಂತ ಹೇಳಿ ಸಗಣಿ ಕೊಟ್ಟರು ತಿಂತಿರ್ತಾನೆ, ಯಾಕಂದ್ರೆ ಅವ್ನು ಇಲ್ಲಿ ನೋಡ್ತಿರ್ತಾನೆ. ಅವನಿಗೆ ಅದಾಗಬಾರ್ದು. ನಿನ್ನೆ ನಾನು ಸೋ ಮಚ್ ಹ್ಯಾಪಿ. ನನಗೂ ಬಿಡ್ಲಿಕ್ಕಾಗಲಿಲ್ಲ ಅಂತಹ ಸಂಸ್ಕಾರ. ಅವರು ಶಿ ವಾಸ್ ಅ ಜಸ್ಟಿಸ್, ಚೀಫ್ ಎಂಥದ್ದು ವೆಸ್ಟ್ ಬೆಂಗಾಲ್ ಚೀಫ್ ಜಸ್ಟಿಸು, ಮಹಾರಾಷ್ಟ್ರ ಚೀಫ್ ಜಸ್ಟಿಸು, ಆ್ಯಂಡ್ ಶಿ ವಾಸ್ ಇನ್ ಎ ಪ್ಯಾನಲ್ ಬೋರ್ಡ್, ಬಟ್ ಶಿ ವಾಸ್ ಸಿಟ್ಟಿಂಗ್ ಡೌನ್ ಟು ಅರ್ತ್. ಆ್ಯಂಡ್ ಗುಪ್ತಾಜಿ ನಮಸ್ಕಾರ ಅಂತ ಕೂತ್ಕೊಂಡಿದ್ರು. ಇದು ನಿಮ್ಮದೇ. ನಾವು ರಾಮಕೃಷ್ಣ ಆಶ್ರಮದ್ದು ಅಥವಾ ಯಾರೋ ಸನ್ಯಾಸಿಗಳದ್ದು ಅಥವಾ ಯಾವುದೋ ಹರ್ಮಿಟೇಜ್ದು ಅಥವಾ ಋಷಿ ಮುನಿಗಳ ಮನೆ ಹೇಳ್ತಿಲ್ಲ. ನಾವು ಆ ಒಂದು ನೋಡಿ, ನನಗೆ ಅಲ್ಲಿ ನೆನ್ನೆನೂ ಹೇಳಿದೆ, ಇವತ್ತು ಬೆಳಗ್ಗೆನೂ ಹೇಳಿದೆ. ನೀವು ಯಾರೂ ನೋಡಿಲ್ಲ ಅನಿಸುತ್ತೆ, ಎಲ್ಲ ಬ್ಯುಸಿ ಇದ್ರಿ ಪಾಪ, ಅಲ್ಲಿ ನೋಡಿರ್ತಾರೆ. ಅಲ್ಲಿ ಹೇಳಿದೆ, ಏಕಾದಶಿ ದಿವಸ ಮಧ್ಯಾಹ್ನ ಫಸ್ಟ್ ಪೀರಿಯಡ್ ಆದಮೇಲೆ ಸೆಕೆಂಡು 3:30 ಹಿಂಗೆ ಕೈ ಎತ್ತುವೆ. ಏನಪ್ಪ ಮೇಡಮ್, ನಾನು ಆಶ್ರಮಕ್ಕೆ ಹೋಗ್ಬೇಕು. ಯಾಕೆ? ಇವತ್ತು ಏಕಾದಶಿ ಮೇಡಮ್. ಯಾರೂ ನಗುತ್ತಿರಲಿಲ್ಲ ಹುಡುಗರು. ಹಿಂಗೆ ಅಂದ್ಕೊಳ್ಳೋರು, ಅವರಾದ್ರೂ ಹೋಗಿ ಬರ್ತಾರಲ್ಲ ಏಕಾದಶಿಗೆ. ಯಾಕಪ್ಪ ಪ್ರತಿ ಏಕಾದಶಿಗೆ ಹೊಟ್ಟೋಗ್ತಿಲ್ಲ ಮಗು ನೀನು? ಇಲ್ಲ ಮೇಡಮ್, ನಮ್ಮ ಮನೇಲಿ ಹೇಳಿದ್ದಾರೆ ಏಕಾದಶಿ ಮಿಸ್ ಮಾಡಬಾರ್ದು ನಾನು ರಾಮಕೃಷ್ಣ ಆಶ್ರಮದಲ್ಲಿ, ಅದಕ್ಕೆ ನಾವು ಹೋಗಬೇಕು. ಅಲ್ಲಿ ಶುದ್ಧ ಬ್ರಹ್ಮ ಪರಾತ್ಪರ ರಾಮ ಹಾಡ್ತಾರೆ ಮೇಡಮ್, ಅಲ್ಲಿ ರಾಮನಾಮ ಸಂಕೀರ್ತನೆ ಇದೆ. ಆ ಮೇಡಮ್ ಏನಾದರೂ ನಂಗೆ ಬೈದು, ಕುತ್ಕ ನೀನು ಇಷ್ಟುದ್ದ ಇದೆಯಾ, ನಿಂಗೆ ರಾಮನಾಮ ಅಂತ ಕುತ್ಕ, ನೀನು ಬ್ಯಾಟ್ಮ್ಯಾನು
ಸ್ಪೈಡರ್ ಮ್ಯಾನು ಅದೆಲ್ಲ ಮಾಡ್ತಿದ್ವಿ. ಕೂತ್ಕೊ ನೀನಂತ ಬೈದಿದ್ರೆ ನಾನು ಇಲ್ಲಿ ಕೂತ್ಕೋತಾನೆ ಇರಲಿಲ್ಲ. ಆಕೆ ಇಂದ್ರಮ್ಮ ಅಂತ ಅವ್ರ ಹೆಸರು. ಅವ್ರು ಹೋಗ್ಬಾ ಮಗು, ನಮಗೆ ಡ್ಯೂಟಿ ಇದೆ, ನೀವು ಹೋಗ್ಬಾ ಅಂತ ಆಶೀರ್ವಾದ ಮಾಡಿ ಕಳಿಸ್ತಿದ್ಲು ಆ ತಾಯಿ. ಇನ್ನೊಬ್ಬರು ಮೇಷ್ಟ್ರಿದ್ರು ಗಂಡಸು, ಅದು ಚೇಂಜ್ ಆಗೋದಲ್ವ, ಅವಾಗಲೂ ಕೈ ಎತ್ತಿ ಏನಪ್ಪ, ಓ ಆಶ್ರಮ ಹೋಗ್ಬಾ ಅಂದ್ಬಿಡು. ಈಗ ನಿಮಗೆ ದಮ್ಮಿದ್ರೆ, ಕೆಪಾಸಿಟಿ ಇದ್ದರೆ, ಕ್ಯಾನ್ ಯು ಟ್ರೈನ್ ಯುವರ್ ಚಿಲ್ಡ್ರನ್ ಲೈಕ್ ದಟ್? ನೋ, ಯು ವಾಂಟ್ ಮಾಡ್ರನ್. ಏನಾಗಬೇಕು ನೀನು? ಸೈಂಟಿಸ್ಟ್. ನೀನೇನಾಗಬೇಕು? ನಾನು ಡಾಕ್ಟ್ರು. ನೀನೇನಾಗಬೇಕು? ಎಂಜಿನಿಯರು. ನೀನೇನಾಗಬೇಕು? ಅಂಬಾನಿ. ನೀನೇನಾಗಬೇಕು? ನೀನೇನಾಗಬೇಕು? ಅದಾನಿ. ನೀನೇನಾಗಬೇಕು? ಇದಾನಿ. ಮನುಷ್ಯನಾಗು ಅಂತ ಯಾರು ಹೇಳಲ್ಲ. ಲುಕ್ ಅಟ್ ಮೈ ಪಾಯಿಂಟ್. ವಿತ್ ಮಾರಲ್, ಎಥಿಕ್ಸ್, ಸ್ಪಿರಿಚುಯಾಲಿಟಿ, ರಿಲಿಜನ್, ಸಿನ್ಸಿಯಾರಿಟಿ, ಟ್ರುತ್ಫುಲ್ನೆಸ್. ಮನುಷ್ಯನಾಗಬೇಕು ಅಂತ ಯಾವ ಮಗು ಹೇಳಿದ್ರೆ ಆ ಮಗು ಬೆಪ್ತ ಕಡೆ ಅಂತ ಹೇಳ್ತಾರೆ. ಮನುಷ್ಯನಾಗಬೇಕು, ನಾನು ಮನುಷ್ಯನಾಗಬೇಕು ಅಂತ ಹೇಳೋ ಮಗು ಇದೆಯಲ್ಲ, ಆ ಒಂದು ಕ್ಯಾಟಗರಿಗೆ ನಾವು ಸೇರಿದ್ದು ಆ ಒಂದು ಕ್ಯಾಟಗರಿಗೆ. ಆ ಒಂದು ಕ್ಯಾಟಗರಿಗೆ ನಾವು ಸೇರಿದ್ದು. ಆಶ್ರಮಕ್ಕೆ ಹೋಗಬೇಕು ಅಷ್ಟೇ. ನಮ್ಮ ಸ್ಕೂಲ್ನಲ್ಲೂ ಅಷ್ಟೇ, ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ್ ಪಾಠಶಾಲೆ. ನಮ್ಮ ಹೆಸರು ನೋಡಿ, ನಮ್ಮ ಸ್ಕೂಲ್ ಹೆಸರು ಸದ್ವಿದ್ಯಾ ಆಂಗ್ಲೋ ಸಂಸ್ಕೃತ್ ಪಾಠಶಾಲೆ. ಆ ಸ್ಕೂಲ್ನಲ್ಲಿ ಸ್ವಾಮಿ ವಿವೇಕಾನಂದರು ಮಾತನಾಡಿದ್ರು. ಅರಮನೆ ಹತ್ರ ಇರೋದು ಆ ಸ್ಕೂಲ್. ಅದ್ರದ್ದು ಒಂದು ಕಂಬ 3 ಜನ ಇಟ್ಕೋಬೇಕು, ಅಷ್ಟು ದೊಡ್ಡ ಕಂಬಗಳು. ಒಳಗಡೆ ಹಳೇ ಕಾಲದ ಮಹಾರಾಜರು ಕಟ್ಟಿಸಿದ ಕಂಬಗಳು. ಅದಷ್ಟು ಹಳೇ ಕಾಲ ಸ್ಕೂಲು. ಅಲ್ಲಿ ಕೂತ್ಕೊಂಡಿದ್ದೀವಿ. ಶನಿವಾರ ಫಸ್ಟ್ ಸೆಕೆಂಡ್ ಆದಮೇಲೆ ಇನ್ನು 5 ಪೀರಿಯಡ್. ಮೂರನ್ನ ಎಲ್ಲಿಗೆ ರಿಸರ್ವ್ ಮಾಡಿದ್ರು? ಭಗವದ್ಗೀತೆಗೆ ರಿಸರ್ವ್ ಮಾಡಿದ್ರು. ಆ 3 ಭಗವದ್ಗೀತೆ ಹೇಳ್ತಾ ಇದ್ರು. ಅವನೊಂದು ಅಧ್ಯಾಯ, ಒಂದು 4 ಜನ ಹೇಳ್ಕೊಡೋರು, 4 ಜನ ನಾವು ಅದನ್ನು ಹೇಳೋರು. ಎಷ್ಟು ಅದ್ಭುತವಾಗಿತ್ತು ಆ ಒಂದು ಅಟ್ಮಾಸ್ಫಿಯರು. ನಾನು ನಿಮಗೆ ಹೇಳ್ತಿಲ್ಲ, ನಾವು ಕಳ್ಕೊಂಡಿದ್ದೀವಿ ಆ ಶಕ್ತಿನ. ನೀವಲ್ಲ, ನಾವೇ ಕಳ್ಕೊಂಡಿದ್ದೀವಿ. ಹೇಳಿ ನೀವೇ. ಮನೆಗೆ ಯಾರಾದರೂ ನೆಂಟರು ಬಂದರೆ, ಬಾ ಮಗು ಕೂತ್ಕೋ. ನೋಡಿ ನಮ್ಮ ಮಗು ಹರಿಭಕ್ತಿ ಸಾರ ಹೇಳುತ್ತೆ, ಭಗವದ್ಗೀತೆ ಹೇಳುತ್ತೆ. ಏನು ಅದು ಅವ್ನಿಗೆ ಹೇಳು ಮಗು, ಹರಿಭಕ್ತಿ ಸಾರ ಹೇಳು ಮಗು. ಭಗವದ್ಗೀತೆ ಹೇಳ್ತೀವಿ, ಹರಿಭಕ್ತಿ ಸಾರ ಹೇಳ್ತೀವ. ನಾವು ಚಿಕ್ಕದು ಸೆಲೆಕ್ಟ್ ಮಾಡ್ಕೋತೀವಿ, ಯಾಕಂದ್ರೆ ಬೇಗನೆ ಹೋಗ್ಬೇಕಲ್ಲ ಆಟ ಆಡೋಕ್ಕೆ. ಹರಿಭಕ್ತಿ ಸಾರ ಹೇಳು ಮಗು. ದೀನ ನಾನು ಸಮಸ್ತ ಲೋಕಕ್ಕೆ ದಾನಿ ನೀನು ವಿಚಾರಿಸಲು, ಮತಿಹೀನ ನಾನು ಕೈವಲ್ಯಪತಿ ನೀನು, ನಿನ್ನ ಸಮಾನರುಂಟೆ ದೇವ ರಕ್ಷಿಸು ನನ್ನ ಅನವರತ. ಹೇಗಿತ್ತು ನೋಡಿ, ಹೇಗಿದೆ ನೋಡಿ. ಆ ಒಂದು ಪರಂಪರೆ ನಾವು ಬರದೆ ನಾವೇನು ಮಾಡಲಿಕ್ಕಾಗೋದಿಲ್ಲ. ಈ ಹಾಡುಗಳನ್ನು ನಾವು ಹೇಳ್ಕೊಳ್ಳುವಾಗ ಮನೆಯಲ್ಲಿ ಆಶ್ರಮಕ್ಕೆ ಹೋಗದೇ ಇದ್ದರೆ ಕಾರಣಕ್ಕೆ ಹೋಗ್ತಿರ್ಲಿಲ್ಲ. ಬಸ್ಸು 45 ಮಿನಿಟ್ಸ್ ತೊಗೊಳ್ಳೋದಲ್ಲಿ ರೀಚ್ ಆಗಲಿಕ್ಕೆ. ಸೊ ಹೋಗೋಕ್ಕಾಗದೇ ಇದ್ದರೆ ಮನೆಯಲ್ಲೇ ಸಾಯಂಕಾಲ ನಾಮ ಸಂಕೀರ್ತನೆ ನೀವು ಮಾಡ್ತೀರ ನೋಡಿ. ಭಾನುವಾರ ನಾವು ಕ್ಲಾಸ್ ಇಲ್ಲದೇ ಇದ್ದರೆ ಮನೆಯಲ್ಲೇ ಕೂತ್ಕೊಂಡು ಓದ್ತೀರ, ಹಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದನ್ನು ನಾವು ಪರಿಪಾಠ ಮಾಡ್ಕೋಬೇಕು. ಆಶ್ರಮಕ್ಕೆ ಬಂದರೆ ಹಾಡಬೇಕು ಅಂತ ರೂಲ್ಸ್ ಇಲ್ಲ. ಆಶ್ರಮಕ್ಕೆ ಬಂದೇನೇ ಕೇಳಬೇಕು ಅಂತ. ಇವತ್ತು ಹೋಗೋಕ್ಕಾಗಲಿಲ್ಲ, ಯಾರೋ ಬಂದರು, ಏನೋ ಕೆಲಸ ಆಯಿತು, ಅಲ್ಲ, ಲೆಟ್ ಅಸ್ ವರ್ಕ್, ಲೆಟ್ ಅಸ್ ರೀಡ್. ಆ ಟೈಮ್ ಈಸ್ ಫಿಕ್ಸ್ಡ್ ಫಾರ್ ಸ್ಪಿರಿಚುವಲ್ ಲೈಫ್, ರಿಲಿಜಿಯಸ್ ಆಕ್ಟಿವಿಟೀಸ್. ತಮಾಷೆ ಮಾಡ್ತಾರೆ, ಏನಮ್ಮ ಓದ್ತಿದ್ಯಾ? ಇರೋ ಭಗವದ್ಗೀತೆ. ಬಗೋದು ಆ ಕಾಲದ್ದು, ದ್ವಾಪರ ಯುಗದ್ದು. ನೀನಿರೋದು ಕಲಿಯುಗದಲ್ಲಿ, ಯುಗಾಂತರದ್ದು ಓದ್ತಾ ಇದೆಯಾ? ಮುಚ್ಚಿಡು, ನಿಂಗೊಂದು ಪುಸ್ತಕ ಕೊಡ್ತೀನಿ. ಬ್ಯಾಟ್ಮ್ಯಾನ್ ಅಂತ ಹಾರೋಗ್ತಾನು, ಹೆಂಗೆ ಹೊಡ್ದ ನೋಡು. ಮೊದಲೇ ಹಾರ್ತಾ ಇದ್ವಿ, ಜೊತೆ ಹಾರೋದನ್ನು ನೋಡ್ಕೋತಾ ಇದ್ವಿ. ಅದಾಗಬಾರ್ದು. ದೇವರ ಈ ಒಂದು ಸಂಕೀರ್ತನೆಗಳಲ್ಲಿ
ಪೂರ್ಣ ಮನಸ್ಸನ್ನಿಟ್ಟು ಹಾಡಿ ನಿಮಗೆ ದೇವರ ಕೃಪೆ ಸಿಗುತ್ತೆ. ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ರಾಜೇಶ್ವರಿ ದುರ್ಗಾ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ, ದುರ್ಗಾ ಪರಮೇಶ್ವರಿ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ ಸಿದ್ಧೇಶ್ವರಿ ಪರಿಪಾಲಯ ಸಿದ್ಧೇಶ್ವರಿ ಪರಿಪಾಲಯ ಸಿದ್ಧೇಶ್ವರಿ ಪರಿಪಾಲಯ ಸಿದ್ಧೇಶ್ವರಿ ಪರಿಪಾಲಯ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ, ಚಾಮುಂಡೇಶ್ವರಿ ಶ್ರೀ ಶಾರದೇಶ್ವರಿ ಸಿದ್ಧೇಶ್ವರಿ ಪರಿಪಾಲಯ ಸಿದ್ಧೇಶ್ವರಿ ಪರಿಪಾಲಯ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ರಾಜೇಶ್ವರಿ, ದುರ್ಗಾ ಪರಮೇಶ್ವರಿ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ ಜಗದೀಶ್ವರಿ ಪಾಲಯ ಶ್ರೀ
ಜಗದೀಶ್ವರಿ ಪಾಲಯ ರಾಜೇಶ್ವರಿ ದುರ್ಗಾ ರಾಜೇಶ್ವರಿ ದುರ್ಗಾ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ದುರ್ಗಾ ಪರಮೇಶ್ವರಿ ರಾಜೇಶ್ವರಿ ದುರ್ಗಾ ನಾ ಹೇಳ್ತೀನಿ, ನೀವು ಏನು ಮಾಡಿದ್ರು ಇಷ್ಟು ಶಕ್ತಿ ನಿಮಗೆ ಸಿಗೋದಿಲ್ಲ, ಮನಸ್ಸಿನ ನೆಮ್ಮದಿ ಇಲ್ಲಿ ಸಿಗೋದಿಲ್ಲ. ಇಲ್ಲಿ ಮಾತ್ರ ನಾಮ ಸಂಕೀರ್ತನೆಯಲ್ಲಿ ಭಾಗವಹಿಸಿದರೆ, ಅದಕ್ಕೆ ಸಂತರು ಮಹಾತ್ಮರು ನಾಮ ಸಂಕೀರ್ತನೆಗೆ ಹೆಚ್ಚಿನ ಒತ್ತು ಕೊಡಿದ್ರು. ಯಾಕೆಂದರೆ ಕಲಿಯುಗದಲ್ಲಿ ಹರಿನಾಮ ನೆನೆದರೆ ಕುಲ ಕೋಟಿಗಳು ಉದ್ಧರಿಸುವುದು ಅಂತ ಹೇಳಿದ್ದಾರೆ. ಬೇರೆ ಏನೂ ಇಲ್ಲ. ಈಗ ನಿಮಗೆ ಆಯಿತು, ನಿಮಗೆ ಮುಂದಿನ ವಾರ ಪೂರ್ತಿ ಯೋಗ ಕ್ಲಾಸ್ ಮಾಡ್ತೀನಿ ಬನ್ನಿ ಅಂದರೆ ವಿಕೆಟ್ಗಳು ಬಿಡಕ್ಕೆ ಶುರುವಾಗುತ್ತೆ ಅಲ್ಲವೇ? ಯಾಕೆಂದರೆ ಹೊಟ್ಟೋಯ್ತು ಆ ಕಾಲ, ಆ ಕಾಲವೇ ಹೊಟ್ಟೋಯ್ತು. ಅಚ್ಯುತದಾಸರು ಹರಿಕತೆ ಮಾಡಿದ್ರೆ ಇದಿಷ್ಟು ತುಂಬ್ತಿತ್ತು, ಎದುರುಗಡೆ ಇದೆಲ್ಲ ತುಂಬಿತು, ತುಂಬೋಗ್ಬಿಡೋದು. ಪ್ರಸಾದಕ್ಕೆ ನಾಗಮಣಿಯವರು ಪ್ರಸಾದ ನೋಡ್ಕೊಳ್ತಾ ಇದ್ರು, ಅಯ್ಯೋ ಕಡಿಮೆ ಬಂತು ಅನ್ನೋರು, ಹೋಗ್ಬಿಡೋದು, ಎಲ್ಲರೂ ಬರೋರು. ಈಗ ಹರಿಕತೆ ಪ್ರೋಗ್ರಾಮ್ ಮಾಡಿ ನಾನು ದಾಸರಿಬ್ಬರು ಇರ್ತೀವಿ ಕೊನೆಯವರೆಗೆ. ಮಧ್ಯೆ ಎಲ್ಲ ಆಯರಾಮ್ ಗಾಯರಾಮ್ಗಳು ಹೊರಟೋಗ್ಬಿಡು. ಎಷ್ಟು ಜನ ಇರ್ಬೋದು? ಬೆರಳೆಣಿಕೆ ಎಷ್ಟು ಜನ ಇರ್ಬೋದು. ಸಂಸ್ಕೃತಿನೇ ಹೊರಟೋಯ್ತು. ನಿಮ್ಮ ಕಣ್ಣು ಮುಂದೆನೇ ಸಂಸ್ಕೃತಿಗಳೆಲ್ಲ ಹೊರಟೋಗ್ತಾ ಇದೆ. ನೀವೇ ನೋಡಿ, ಎಳ್ಳು ಬೀರ್ತಾ ಇದ್ರು. ಆ ಮನೆಗೆ ಹೋಗಿ ಎಳ್ಳು ಕೊಟ್ಟು ಆ ಬಾಗಿನ ಕೊಟ್ಟು ಆ ಸಂಸ್ಕೃತಿ ಇತ್ತು. ಆ ಹೆಂಗಸರುಗಳು ಆ ಮನೆಗೆ ಹೋಗಿ ಮಾತಾಡಿ, ಅವರು ಇವ್ರ ಹತ್ರ ಮಾತಾಡಿ ಆ ಎಳ್ಳು ಕೊಟ್ಟು ಒಳ್ಳೆ ಮಾತಾಡಿ, ಅದೊಂಥರ ಬಂಧನ, ಆ ಒಂಥರ ಸ್ವೀಟ್ ಅಟ್ಯಾಚ್ಮೆಂಟ್ ಇರ್ತಿತ್ತು. ಅದು ಹೊರಟೋಯ್ತು. ಗಣಪತಿ ಪೂಜೆ ದಿವಸ ಮಕ್ಕಳು ಪಾಪ 108 ಗಣಪತಿನೋ 50 ಗಣಪತಿನೋ, ಅಥವಾ ನಾವೆಲ್ಲ ನಮ್ಮ ಥರ ನೀವು ಬೇಡ ಮಾಡೋದ್ರೆ ಹೇಳುದೆ, ನಾವು 1000 ಗಣಪತಿ ನೋಡಿ ಮನೇಲಿ ಊಟ ಮಾಡಿ ಹೊರಟ್ರೆ ಸುಸ್ತನದೇ ಇಲ್ಲ. ರೀ ಗಣಪತಿ ಇದೆಯಾ, ರೀ ಗಣಪತಿ ಇದೆಯಾ, ಅದು ಬೇರೆ. ಒಳಗೆ ಹಾಗೆ ಹೋಗೋಕ್ಕಾಗಲ್ಲ, ಕೇಳಬೇಕಲ್ಲ ಅವ್ರಿಗೆ. ಸೊ ಕೆಲವರು ನಮ್ಮ ಮೈಸೂರು ಕಡೆ ಎಲ್ಲ ಭಾಳ ತಮಾಷೆ ಜಾಸ್ತಿ ಇದೆ, ಆದರೆ ಮಲಗಿದ್ದಾನೆ ಅನ್ನೋರು. ಸೊ ಹೋಗೋದು. ಆಮೇಲೆ ಪ್ರತಿಯೊಂದು ಮನೆಯಲ್ಲೂ ತಿಂಡಿ ಬರೋರು, ಚಾಕ್ಲೇಟು, ಬಿಸ್ಕೆಟ್ಟು, ರವೆ ಉಂಡೆ. ಏನು ಅವರು ಗಣಪತಿಗೆ ಏನು ನೈವೇದ್ಯ ಮಾಡೋದು? ಇಡೆ ಮಕ್ಕಳೆಲ್ಲ ಬರ್ತೀವಿ ಪಾಪ, 100 ಮಕ್ಕಳು ಬರ್ತೀವಿ ಇಡೆ ಅಂತೆಲ್ಲ ಹೇಳೋರು ಮನೆಯಲ್ಲಿ. ಆ ಸಂಸ್ಕೃತಿನೂ ಹೊರಟೋಯ್ತು. ಶ್ರಾವಣ ಮಾಸದಲ್ಲಿ ವೆಂಕಟೇಶಾಯ ಮಂಗಳಂ ಅಂಥೇಳಿ ಮನೆಗೆ ಬರೋರು. ಸಾಕ್ಷಾತ್ ವೆಂಕಟೇಶನೇ ಮನೆಗೆ ಬಂದ ಅಂಥೇಳಿ ಅವನನ್ನು ಒಳಗಡೆ ಅಲ್ಲಿ ಕರೆದು ಅವನಿಗೆ ಅಕ್ಕಿ ಎಲ್ಲ ಕೊಟ್ಟು, ಬೆಲ್ಲ ಎಲ್ಲ ಕೊಟ್ಟು, ಮಗು ಎಷ್ಟನೇದಪ್ಪ ಇದು ಒಂದು ಆಂಟಿ ಇದು 10ನೇದು, ಇನ್ನು 15 ಏನೋ ಮಾಡಬೇಕು ಅಂತ ಹೇಳಿದ್ದಾರೆ ಮನೇಲಿ ಹೇಳಿದ್ರು. ಈಗ ಆ ಥರ ಏನಾದರೂ ಅವನು ಬಟ್ಟೆ ಹಾಕ್ಕೊಂಡು ಚಂಬು ಹಿಡ್ಕೊಂಡು ಚಂಬು ಮೇಲೆ 3 ನಾಮ ಹಾಕಿ, ಅವನ ಹಣೆಯ ಮೇಲೂ 3 ನಾಮ ಹಾಕಿ ಬಂದು ವೆಂಕಟೇಶಾಯ ಮಂಗಳಂ ಅಂದರೆ ಫೇಸ್ಬುಕ್ಕಲ್ಲಿ ಬಂದ್ಬಿಡ್ತಾನೆ. ವಾಪಸ್ ಹೋಗೋದ್ರಲ್ಲಿ ಫೇಸ್ಬುಕ್ಕಲ್ಲಿ ಇದ್ಬಿಡ್ತಾನೆ. ಏನೋ ಆಗಿದೆ, ಮಗುಗೆ ಮನೆಯಿಂದ ಕಳಿಸ್ಬಿಟ್ಟಿದ್ದಾರೆ ಅಂತ ಹೇಳೋರು ಇದ್ದಾರೆ. ಈ ಸಂಸ್ಕೃತಿನೂ ಹೋಯ್ತಾ. ಮುಂದೆ ಮಾತಾಡ್ತಾರೆ, ಆ ಆಶ್ರಮ ಅಂತಿತ್ತು, ಅಲ್ಲಿ ಭಜನ್ ಆಗ್ತಿತ್ತು, ಅಲ್ಲಿ ಈ ಥರ ಇತ್ತು, ಮುಂದೆ ಹಂಗೆ ಮಾತಾಡದೇ ಇದ್ದಂಗೆ ನೋಡ್ಕೊಳ್ಳೋಣ ನಾವು, ನಡೀತಾ ಇರಲಿ. ನೋಡಿ ನಿಮ್ಮ ಮುಂದೆನೇ ಎಲ್ಲ ಹೊರಟೋಯ್ತು, ಎಲ್ಲ ಸಂಸ್ಕೃತಿಗಳು ಹೊರಟೋಯ್ತು. ಅವರೆಲ್ಲ ಪೆದ್ರೆ, ಅವರೆಲ್ಲ ದಡ್ರೆ ಇಲ್ಲ. ಇನ್ನೂ ಹಿಂದಕ್ಕೆ ಕರ್ಕೊಂಡು ಹೋಗ್ತೀನಿ. ವಾರಾನ್ನ, ನಿತ್ಯಾನ್ನ, ಆ ಒಟುಗಳು ಬಂದು ಭವತಿ ಭಿಕ್ಷಾ ಅಂದೇಹೇನು, ಬಾ ಮಗು ಬಾ ಕೂತ್ಕೊ, ಭಿಕ್ಷೆ ಏನು ಬೇಡ, ಒಳಗೆ ಬಾ, ಒಳಗೆ ಕೂತ್ಕೊ ಅಂತೇಳಿ ಮಣೆ ಇಟ್ಟು ಕೂರಿಸಿ ಅವನಿಗೆಲ್ಲ ಆ ಪಂಚಪಾತ್ರೆ ಇಟ್ಟು
ಅವನಿಗೆ ಕೊಡ್ತಿದ್ರಲ್ಲ, ಜ್ಞಾಪಕ ಇಲ್ವ ನಿಮಗೆ? ವಿಶ್ವೇಶ್ವರಾದಿಯಾಗಿ ಎಲ್ಲರೂ ನಿತ್ಯಾನ್ನ ವಾರನ್ನದಿಂದಲೇ ನಮಗೆಲ್ಲ ಇವತ್ತು ಈ ದೇಶವನ್ನು ಕಟ್ಟಿದ್ರು. ಅದಿಲ್ಲ, ಎಷ್ಟು ಹೊಟ್ಟೋಯ್ತು ನೋಡಿ. ಇಲ್ಲ ಇಲ್ಲ ಅಂತ ಹೇಳ್ಕೊಂಡು ಹೋಗ್ತೇನೆ. ಪ್ರತಿಯೊಂದು ಮನೆಯಲ್ಲಿ ಇಲ್ಲಲ್ಲ, ಬೇರೆ ಊರದ್ದು ಹೇಳ್ತೀನಿ. ತುಳಸಿ ಇತ್ತು ಮನೇಲಿ ಬಂದು, ಈಗಲೂ ಇದೆ ಅಲಕ್ಕೆ ತುಳಸಿ ಇದು. ಅದು ಬಂದು ಆ ತುಳಸಿಗೆ ನಮಸ್ಕಾರ ಮಾಡಿ, ಕುಂಕುಮ ಹಚ್ಚಿ ಅದಕ್ಕೆ ನಮಸ್ಕಾರ ಮಾಡಿ, ಸೂರ್ಯದೇವನಿಗೆ ನಮಸ್ಕಾರ ಮಾಡಿ, ಅಲ್ಲಿ ನೀರು ಹಾಕಿ, ಆದ್ದರಿಂದ ಮನೆಯ ಕುಟುಂಬ, ಮನೆ, ಆ ಒಂದು ಸಂಪ್ರದಾಯ, ಮನೆಯಲ್ಲಿರೋರೆಲ್ಲ, ಮನೆಯ ನೆಂಟರು ಇಷ್ಟರು ಎಲ್ಲರೂ ಆ ಒಬ್ಬಳು ಮಹಿಳೆಯಿಂದ ಅವರೆಲ್ರಿಗೂ ಆ ಪುಣ್ಯ ಸಿಗ್ತಾ ಇತ್ತು. ಈಗ ಒಂದು ಪ್ರೋಗ್ರಾಮ್ ಕಂಡುಹಿಡಿದು ಬಿಟ್ಟಿದ್ದಾರೆ. ಅದೇನಿಲ್ಲ, ಒಂದೊಂದೇ ಡ್ರಾಪ್ ನೀರು ಬೀಳ್ತಾ ಇರುತ್ತೆ ಆ ತುಳಸಿಗೆ. ನೀವೇನು ಅಲ್ಲಿಗೆ ಹೋಗಿ ನೀರು ಹಾಕಬೇಕಾಗಿಲ್ಲ. ಆಮೇಲೆ ಕುಂಕುಮ ಏನು ಹಚ್ಚಬೇಕಾಗಿಲ್ಲ, ಸ್ಟಿಕ್ಕರ್ಸ್ ಹಚ್ಚಿಬಿಟ್ರೆ ಆಯಿತು. ಯಾವ ಕಲರ್ ಬೇಕೋ ಹಚ್ಚಿಬಿಟ್ರೆ ಆಯಿತು. ಇಲ್ಲಿಗೆ ಬಂದುಬಿಟ್ಟಿದ್ದೀವಿ ನಾವು. ಸಂಸ್ಕೃತಿ ಹೊರಟೋಗಿದೆ. ಸಂಸ್ಕೃತಿ ಉಳಿಸೋದಕ್ಕೆ ನಿಮ್ಮಂಥವರು ನಮ್ಮ ಈ ಸನಾತನ ಧರ್ಮಕ್ಕೆ ಬೇಕು. ನೀವು ನಿಮ್ಮಿಂದಲೇ ಧರ್ಮ ಉಳಿಯುತ್ತೆ ಅನ್ನೋ ಭಾವನೆ ನಂದು. ನೋಡೋಣ ಎಲ್ಲಿವರೆಗೆ. ಈಗ ಮುಂದಿನ ಜಯಶ್ರೀ ಅವ್ರಿಗೆ ಹೇಳ್ತೀನಿ, ಮುಂದಿನ ಶನಿವಾರ ಕ್ಲಾಸ್ ಇದೆ. ಇದಕ್ಕೆ ಯಾವುದಕ್ಕೆ ಗುರುಪೂರ್ಣಿಮೆಗೆ ಅಣಿ ಮಾಡಬೇಕು. ಹಾಡೆಲ್ಲ ಬರುತ್ತೆ, ಪಾಡಲ್ಲ ಬರುತ್ತೆ ಅವ್ರಿಗೆ ಚೆನ್ನಾಗಿ. ನನಗೆ ಮರ್ತೋಗಿದೆ, ಅದಕ್ಕೆ ಅವ್ರನ್ನ ಕರ್ಕೊಬಂದು ಹಾಡಿಸಿ ನಾನು ಕಲ್ತ್ಕೊತೀನಿ ರಿವರ್ಸ್. ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ದೊರೆಯತನದಲ್ಲಿ ನೋಡೆ ಧರಣಿ ದೇವಿಗೆ ರಮಣ. ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು. ಹಿರಿಯತನದಲ್ಲಿ ನೋಡೆ ಸರಸಿ ಜೋಧವನಯ್ಯ. ಹಿರಿಯತನದಲ್ಲಿ ನೋಡೆ ಸರಸಿ ಜೋಧವನಯ್ಯ. ಗುರುತನದಲ್ಲಿ ನೋಡೆ ಜಗದಾದಿ ಗುರು. ಈ ಪರಿಯ ಸೊಬಗಾವ ದೇವರಲ್ಲಿ ನಾ ಕಾಣೆ. ಗೋಪಿ ಜನ ಪ್ರಿಯ ಗೋಪಾಲಗಲ್ಲ ಈ ಪರಿಯ ಸೊಬಗಾವ.
ಪಾವನತ್ವದಿ ನೋಡೆ ಅಮರ ಗಂಗಾ ಜನಕ ದೇವತ್ವದಲ್ಲಿ ನೋಡೆ ದಿವಿಜರೊಡೆಯ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಲಾವಣ್ಯದಲ್ಲಿ ನೋಡೆ ಲೋಕಮೋಹಕನಯ್ಯ ಆವಧೈರ್ಯದಿ ನೋಡೆ ಅಸುರಾಂತಕನು ಈ ಪರಿಯ ಸೊಬಗಾವ ದೇವರ ನಾಕಾಣಿ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣಿ ಗೋಪಿ ಜನ ಪ್ರಿಯ ಗೋಪಾಲಗಲ್ಲ ಈ ಪರಿಯ ಸೊಬಗಾವ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗತೀಧರ ಶೇಷ ಪರ್ಯಂತ ಶಯನ ನಿಗಮ ಗೋಚರ ನಮ್ಮ ಪುರಂದರ ವಿಠಲಗಲ್ಲದೆ ನಿಗಮ ಗೋಚರ ನಮ್ಮ ಪುರಂದರ ವಿಠಲಗಲ್ಲದೆ ಮಿಗಿಲಾದ ದೈವಗಳಿ ಈ ಭಾಗ್ಯ ಉಂಟೆ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣಿ ಈ ಪರಿಯ ಸೊಬಗಾವ ದೇವರಲ್ಲಿ ನಾಕಾಣಿ ಗೋಪಿ ಜನ ಪ್ರಿಯ ಗೋಪಾಲ ಈ ಪರಿಯ ಈ ಪರಿಯ ಈ ಪರಿಯ ಸೊಬಗಾವ ದೇವರಲ್ಲಿ ಹೇಗೆ ಬರೆದಿರ್ಬೋದು, ಹೇಗೆ ಹಾಡಿರ್ಬೋದು, ಅದನ್ನೇ ಹೇಳೋದು ಭಾವನೆ, ಕಲ್ಪನೆ. ನೋಡಿ, ದಾಸರು ಬರಿಬೇಕಾ ಹಾಡಂದ್ರೆ ಅವನನ್ನು ನೋಡಿ ಎಂಜಾಯ್ ಮಾಡ್ತಿದ್ದಾರಲ್ಲ, ಅದನ್ನ ನೋಡಿ ಅನುಭವ ಮಾಡಿದ ಅನುಭಾವ ನುಡಿಗಳಿದು. ಬರೀ ಸುಮ್ಮನೆ ಹೇಳ್ಬೇಕಂತಿಲ್ಲ, ಎಂಥ ನುಡಿಗಳಿದು. ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಜಗತೀಧರ ಶೇಷ ಪರ್ಯಂಕ ಶಯನ ನಿಗಮ ಗೋಚರ ನಮ್ಮ ಪುರಂದರ ವಿಠಲ ಮಿಗಿಲಾದ ದೈವಗಳಿಗೆ ಈ ಭಾಗ್ಯ ಉಂಟೆ. ಅಲ್ಲಿ ನೋಡಿ ಮತ್ತೆ ಗ್ಲೋರಿಫಿಕೇಶನ್ ಆಫ್ ದ ಗಾಡ್. ಅದು ಭಕ್ತ ಮತ್ತು ಭಗವಂತನ ಸಂಬಂಧ. ಇದನ್ನು ನಾವು ರಾಮಕೃಷ್ಣ ಸೇವಾಶ್ರಮದಲ್ಲಿ ಒಂದು ದಿವಸ ಅಲ್ಲ, ಒಂದು ವಾರ ಅಲ್ಲ, ಒಂದು ತಿಂಗಳಲ್ಲ, ಒಂದು ವರ್ಷ ಅಲ್ಲ, ಒಂದು ದಶಕ ಅಲ್ಲ, ದಶಕಗಳಿಂದ ನಡೆಸ್ಕೊಂಡ್ಬರ್ತಾರೆ. ದಶಕಗಳಿಂದ ನಡೆಸ್ಕೊಂಡ್ಬರ್ತಾರೆ. ನನಗೆ ಯಾವ ಹಾಡನ್ನು ಹಳೆಯದು ಅಂತ ಅನಿಸೋದೇ ಇಲ್ಲ, ಯಾವ ಹಾಡನ್ನು ಹಳೆ ಹಾಡು ಅಂತ ಅನಿಸೋದೇ ಇಲ್ಲ. ಪ್ರತಿ ದಿವಸ ಪ್ರತಿ ಕ್ಷಣ ಆ ಹಾಡಲ್ಲಿ ಹೊಸತನನ ನೋಡ್ತೀವಿ, ಹೊಸ ಭಾವನೆಯನ್ನು ನೋಡ್ತೀವಿ, ಹೊಸ ಕಲ್ಪನೆಯನ್ನು ನೋಡ್ತೀವಿ, ಹೊಸ ಚಿಂತನೆಯನ್ನು ನೋಡ್ತೀವಿ. ಯಾಕೆಂದರೆ ಹಾಗೆ ತುಂಬಿದೆ ಆ ಪದಪುಂಜಗಳ ಅರ್ಥಗಳು. ನಮಗದು ಅರ್ಥವಾಗೋದಿಲ್ಲ, ಯಾಕೆಂದರೆ ಆ ಲೆವೆಲ್ಗೆ ನಾವು ಹೋಗಿಲ್ಲ. ನಾವು ಯಾವುದೋ ಲೆವೆಲಲ್ಲಿದ್ದೀವಿ. ಆ ಲೆವೆಲ್ಗೆ ಹೋಗ್ಬೇಕಂದ್ರೆ ಇಂಥ ಹಾಡುಗಳನ್ನು ಹಾಡಿ ಕೇಳಿ ಆ ಮನದಾಳದಲ್ಲಿ ಆ ಹಾಡಿನ ಅರ್ಥಗಳು ತುಂಬಿ ಮನಸ್ಸು ತುಂಬ ಹೋಗುತ್ತೆ. ಪರಮಾತ್ಮ ಇನ್ಯಾಕಪ್ಪ, ಇನ್ಯಾಕೆ ಬೇಕು ಅನಿಸುತ್ತೆ ಅಲ್ವೇ? ಇವತ್ತು
ಭಗವಾನ್ ಶ್ರೀರಾಮಕೃಷ್ಣರು ಬಹಳ ಚೆನ್ನಾಗಿ ಅನೇಕ ವಿಚಾರಗಳನ್ನು ತಿಳಿಸಿದ್ದಾರೆ. ಅದರಲ್ಲಿ ಇವತ್ತು ನೀವು ಒಂದು ಚೆನ್ನಾಗಿ ಅರ್ಥವಾಗುವಂತೆ, ಕಷ್ಟವಾದ್ರೂ ಅರ್ಥವಾಗುವಂತಹ ವಿಷಯವನ್ನು ನಿಮಗೆ ತಿಳಿಸ್ತೀನಿ. ಜ್ಞಾನಾರ್ಜನೆಯೇ ಸರ್ವಸ್ವೂ ಅಲ್ಲ. ಆಶ್ರಮಕ್ಕೆ ಹೋಗ್ತಿದ್ದೀರಾ? ಹಾಂ. ಗೀತೆ ಬರುತ್ತಾ? ಇಲ್ಲ ರೀ. ಉಪನಿಷತ್ ಬರುತ್ತಾ? ಇಲ್ಲ ರೀ. ನೀವು ಮತ್ತೆ ದುರ್ಗಾ ಸಪ್ತಶತಿ ಬರುತ್ತಾ? ಇಲ್ಲ ರೀ. ವಿಷ್ಣು ಸಹಸ್ರನಾಮ ಬರುತ್ತಾ? ಇಲ್ಲ ರೀ. ಶಿವಸಹಸ್ರನಾಮ ಬರುತ್ತಾ? ಇಲ್ಲ ರೀ. ಮತ್ತೆ ಯಾಕ್ರಿ ಹೋಗ್ತಿದ್ದೀರಾ ರೀ? ಆಗ ನೀವು ಉತ್ತರ ಕೊಡಬೇಕು, ಇದೆಲ್ಲಕ್ಕೂ ಮೀರಿದ ವಿಚಾರವನ್ನು ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳಿದಂಗೆ ಆಗುತ್ತೆ, ಅದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕು. ನಮ್ಗೆ ಹೇಳೋಷ್ಟು ಹೌದಾ ಇಲ್ವಾ 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 ಮೊದಲೇ ನೆಗೆಟಿವ್, ಜೊತೆಗೆ ಇಂಥ ನೆಗೆಟಿವ್ಗಳು ಸೇರಿಬಿಟ್ರೆ ಏನು ಕತೆ ಆಗುತ್ತೆ? ಪ್ಲಸ್ ಇಂಟು ಪ್ಲಸ್ ಮೈನಸ್ ಅಂದಂಗೆ ಆಗುತ್ತೆ ಅಷ್ಟೆ. ಅದಕ್ಕೆ ಯಾವಾಗಲೂ ಧೈರ್ಯ ಇರಬೇಕು. ತಿಳ್ಕೊಂಡ್ರೆ, ಉಪನಿಷತ್ತಲ್ಲಿ ಒಂದು ವಾಕ್ಯ ಇದೆ, ಏನನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಳುತ್ತೋ ಅದನ್ನು ಹೇಳ್ಕೊಡು ಅಂತಾನೊಬ್ಬ ಶಿಷ್ಯ. ಯಾರಿಗೆ? ಋಷಿಗೆ. ಯಾವುದನ್ನ ತಿಳ್ಕೊಂಡ್ರೆ ಎಲ್ಲವನ್ನೂ ತಿಳ್ಕೊಂಡಾಗುತ್ತೋ ಅದನ್ನು ತಿಳಿಸು ಅಂತ ಹೇಳ್ತಾನೆ. ತತ್ವಮಸಿ, ಅಹಂ ಬ್ರಹ್ಮಾಸ್ಮಿ, ಸರ್ವಂ ಖಲ್ವಿದಂ ಬ್ರಹ್ಮ. ಇವೆಲ್ಲ ಪದಗಳು ಮಹಾವಾಕ್ಯಗಳು. ತಿಳ್ಕೊಂಡ್ರೆ ಉಪನಿಷತ್ತುಗಳು ಇವೆಲ್ಲ ತಿಳಿದಂಗೆ ಲೆಕ್ಕ ಅಂತ. ಬಟ್ ಹೇಳೋಕೆ ಹೌದಾ, ಅವ್ರು ಹೀಗೆ ಹೋಗ್ತಿರ್ತಾರೆ, ಅವರು ಹೇಳ್ತಾ 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 ಹೀಗಾಗ್ಬಿಡ್ತಾರೆ. ಹಾಡು ಬರುತ್ತಾ? ಇಲ್ಲ ರೀ. ಮತ್ತೆ ಯಾಕ್ರಿ ಹೋಗ್ತೀರಾ ಅಂತ ಹೇಳೋರು ಇದ್ದಾರೆ. ಆಗ ನೀವು ಹೇಳಬೇಕು, ಇದೆಲ್ಲವೂ ತಿಳ್ಕೊಂಡ್ರೆ ಏನು ತಿಳ್ಕೊಂಡ್ರೆ ಇದೆಲ್ಲನೂ ತಿಳಿದಂಗಾಗುತ್ತೋ ಅದಕ್ಕೆ ಹೋಗ್ತೀನಿ ಅಂತ ಹೇಳಬೇಕು. ನೋಡಿ, ಇವತ್ತು ಹೇಳ್ಕೊಟ್ಟಿದ್ದೀನಿ ಸೀಕ್ರೆಟು. ಆಮೇಲೆ ಅದರದ್ದು ಏನು ಫೀಸ್ ಕೊಟ್ಬಿಟ್ಟು ಹೋಗ್ಬಿಡಿ, ಹಾಗೆ ಹೋಗ್ಬಿಡಿ. ಜ್ಞಾನಾರ್ಜನೆಯೇ ಸರ್ವಸ್ವೂ ಅಲ್ಲ. ನಾವು ತಿಳ್ಕೊಂಡಂಗಲ್ಲ. ಜ್ಞಾನ ಇರಬಹುದು, ಮಂತ್ರಗಳು ಪಟ 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 ಹೇಳ್ಬೋದು. ಈಗ ಹೇಳೋರೇ ಇಲ್ಲ ಅಂತ ಮಂತ್ರಗಳನ್ನ. ತಪ್ಪು ಹೇಳ್ತಿರ್ತಾರೆ. ನಾನು ತಪ್ಪು ಅಂತ ಹೇಳಲಿಕ್ಕೂ ನಂಗೆ ಇಷ್ಟ ಆಗಲ್ಲ. ಈಗ ಮೊದಲು ಹೇಳ್ಬಿಡು, ಯಾಕ್ರಿ ಹಿಂಗೆ ಹೇಳ್ತಿದ್ದೀರಾ ಸರ್ ಮಾಡಿ ಅಂತ ಹೇಳುವೆ. ಈಗ ಅದು ಬಿಟ್ಬಿಟ್ಟು, ಯಾಕಂದ್ರೆ ಇರೋನೇ ಅವನು. ಈಗ ಸ್ಟೇಜ್ ಹಂಗಾಗಿದೆ. ಅವನು ನಿಮಗೆ ದೇವ್ರ ಪೂಜೆ ಮಾಡ್ತಾ ಬ್ರಹ್ಮಾರ್ಪಣಮ ಹೇಳಿದ್ರು ನೀವು ಭಕ್ತಿಯಿಂದ ಹೀಗಂತ ಇರ್ತಾರೆ. ಬ್ರಹ್ಮಾರ್ಪಣಮ ಯಾವಾಗ ಹೇಳಬೇಕು? ಊಟದ ಸಂದರ್ಭದಲ್ಲಿ ಹೇಳಬೇಕು. ಅವ್ನಿಗೇನು ಮಂತ್ರ ಬರುತ್ತೋ ಅದು ಹೇಳ್ತಾರೆ. ನಾನು ಎಷ್ಟೋ ಸರಿ ಹೇಳಿದೆ, ಅಪ್ಪ ಏನೋ ಬಂತಲ್ಲ ಹೇಳ್ಕೊಂಡು ಹೋಗು ಅಂದ್ಬಿಡ್ತೀನಿ. ಯಾಕೆಂದರೆ ಇಲ್ವೇ ಇಲ್ಲ, ಇಲ್ವೇ ಇಲ್ಲ, ಇಲ್ವೇ ಇಲ್ಲ. ಅವನು ಹೋಗಿ ಸಂಧ್ಯಾವಂದನೆ ಮಾಡ್ಕೊಂಬ ಅಂದರೆ ಅವನು ಹೋಗಪ್ಪ ಸಂಧ್ಯಾವಂದನೆ ಮಾಡ್ಕೊಂಬ, ಯಾಕೆ ಇಲ್ಲೇ ಕೂತಿದ್ಯಾ ಅಂತ ಹೇಳಿ ಮುಗಿಸೋದ್ರಲ್ಲಿ ಬಂದ್ಬಿಟ್ಟಿರ್ತಾನೆ. ಸಂಧ್ಯಾವಂದನೆ ಆಯಿತು ಅಂತ. ಮತ್ತೆ ಯಾಕೆ ತಗೋಬೇಕು? ಯಾಕೆ ಮಾಡ್ಕೋಬೇಕು ಮುಂಜಿ? ಹೇಳಿ ನೀವು. ಪ್ರತಿಯೊಂದರಲ್ಲೂ ನಾವು ತಪ್ಪು ಮಾಡ್ತಾ ಇದ್ದೀವಿ. ಮತ್ತು ನಮ್ಗಾಗಲ್ಲ, ನಾವು ಹೀಗೆ ಹೀಗೆ ಅಂತ ಹೇಳೋ ಇಲ್ಲ. ನೀವು ನೋಡಿ, ಸಿಂಹಾವಲೋಕನ ಮಾಡ್ಕೊಳ್ಳಿ. ಸಾಮಾನ್ಯವಾಗಿ ವೇದೋಪನಿಷತ್ತುಗಳನ್ನು ಆಮೂಲಾಗ್ರವಾಗಿ ಅಧ್ಯಯನ ಮಾಡಿದ ಪಂಡಿತರು, ವಿದ್ವಾಂಸರು, ಜ್ಞಾನಿಗಳು ಭಗವಂತನ ಸಾಕ್ಷಾತ್ಕಾರವನ್ನು ಸುಲಭವಾಗಿ ಪಡೆಯಬಹುದು ಎಂಬ ಭಾವನೆ ಇರುತ್ತದೆ. ಆದರೆ ಖಂಡಿತ ಅದು ಸಾಧ್ಯವಿಲ್ಲ. ಕೇವಲ ಅಧ್ಯಯನ ಮಾಡಿದ ಕ್ಷಣಕ್ಕೆ ಅಥವಾ ವೇದೋಪನಿಷತ್ತುಗಳನ್ನು ಕಂಠಪಾಠ ಮಾಡಿದ ಕ್ಷಣಕ್ಕೆ ಅಥವಾ ಅನೇಕ ರೀತಿಯ ವಿದ್ವತ್ಭರಿತ ಗ್ರಂಥಗಳನ್ನು ರಚಿಸಿದ ಕ್ಷಣಕ್ಕೆ ಸಾಕ್ಷಾತ್ಕಾರವಾಗುತ್ತದೆ ಎಂದರೆ ಅದು ತಪ್ಪು ಗ್ರಹಿಕೆ. ರಾಂಗ್ ಗ್ರಾಸ್ಪಿಂಗ್ ಐಡಿಯಾ ಇದೆ, ತಪ್ಪು ಗ್ರಹಿಕೆ ಅದು. ಈ ಅತ್ಯಂತ ಸೂಕ್ಷ್ಮ ರೀತಿಯ ವಿಚಾರಗಳನ್ನು ಭಗವಾನ್ ಶ್ರೀರಾಮಕೃಷ್ಣ ಪರಮಹಂಸರು ತಮ್ಮದೇ ಆದ ಸಾಕ್ಷಾತ್ಕಾರಾನುಭವ ನುಡಿಗಳಲ್ಲಿ ತಮ್ಮಲ್ಲಿಗೆ ಬರುತ್ತಿದ್ದ ಸಾಧಕರಿಗೆ ಸ್ಪಷ್ಟವಾಗಿ ತಿಳಿಸುತ್ತಿದ್ದರು. ವೇದಗಳೇ ಮೊದಲಾದ ಅನೇಕ ಶಾಸ್ತ್ರಗಳೇನೋ ಇವೆ, ಆದರೆ ಸಾಧನೆ ಮಾಡದೆ ತಪಸ್ಯಾದಿಗಳನ್ನು ಆಚರಿಸದೆ ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಳ್ಳಲಾಗದು. ವೇದಾಂತ ಸಾರ ಇದೆ, ಅದರಲ್ಲಿ ಇಂತಿಂಥವ್ರು ಇಂತಿಂಥ ಕೆಲಸ ಮಾಡಬೇಕು, ಹೀಗಿರಬೇಕು, ಈ ಥರ ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕು, ಈ ರೀತಿಯಲ್ಲಂತ ಎಲ್ಲ ಇದೆ ಸಿಸ್ಟಮ್ಸ್. ಸಹಸ್ರ ವರ್ಷಗಳಿಂದ ಬಂದಿದ್ದ ಸಿಸ್ಟಮ್ಸ್ ಅದು.
ನಾವೀಗ ಮಾಡ್ರನ್ ಆಧುನಿಕ ಅಂದ್ಬಿಟ್ಟು ಅದನ್ನೆಲ್ಲ ತಿಲಾಂಜಲಿ ಕೊಟ್ಬಿಟ್ಟಿದ್ವಿ ಅದಕ್ಕೆಲ್ಲ. ಹೇಳಿ ಬಾಪ ಇಲ್ಲಿ ತಗೋ ಪಂಚಪಾತ್ರೆ, ಕೂತ್ಕೋ, ದಿಕ್ಕು ನೋಡ್ಕೊಂಡು ಕೂತ್ಕೋ, ಆಸನದ ಮೇಲೆ ಕೂತ್ಕೋ, ಕುಶಾಸನ ಕೂತ್ಕೋ, ಅದರಲ್ಲೇ ಕೂತ್ಕೋಬೇಕು, ಕುಶಾಸನದಲ್ಲೇ ಕೂತ್ಕೋ ಮಾಡು. He is worried about the class, he is worried about the friends, he is worried about the programs what he has earlier committed. He doesn't know what it is. So ಅವ್ರಿಗೂ ಬೇಡ ನಮಗೂ ಬೇಡ, ಆಯ್ತು ಹೋಗು ಮಗು ಅಂತ, ಟೈಮ್ ವೇಸ್ಟ್ ಅಂತ ಹೇಳ್ತಾರೆ. ಕೂತ್ಕೋ, ಯಾವ ಟೈಮ್ ವೇಸ್ಟ್ ಮಾಡದೇ ಇದ್ರೆ ಟೈಮ್ ವೇಸ್ಟ್, ಕೂತ್ಕೋ ಹೇಳೋದು ತಾಕತ್ತಿದೆಯಾ? ಹಿಂದೂಗಳು ನಾವು ಸನಾತನ ಧರ್ಮಿಗಳು, ತಾಕತ್ತಿದೆಯಾ? ನಾನು ನೋಡ್ತಾ ಇರ್ತೀನಿ, ಇಲ್ಲೆಲ್ಲ ನೋಡ್ತಾ ಇರ್ತೀನಿ. ಒಂದಾನೊಂದು ಕಾಲದಲ್ಲಿ ನಮ್ಮ ಮನೆಗಳಲ್ಲಿ, ಅಲ್ಲಿ ನಾವಿದ್ದಿದ್ದ ವಠಾರ, ನಾವು ಅರಮನೆ, ಆನೆ ಸಾರೋಟು ಬೀದಿ ಅಥವಾ ಅಗ್ರಹಾರ ಅಲ್ಲೆಲ್ಲ ನೋಡ್ತೀವಿ. ಹಬ್ಬ ಅಂದರೆ ಪ್ರತಿಯೊಬ್ಬರು ಮನೆ ಮುಂದೆನೂ ರಂಗೋಲೆ. ಅದು ಹಬ್ಬದ ಮೇಲೆ ಡಿಪೆಂಡ್ ಆಗುತ್ತೆ ರಂಗೋಲೆ, ಆಯಿತಾ? ಅದು ಏನಾದರೂ ಲಕ್ಷ್ಮಿ ಪೂಜೆಗಳೆಲ್ಲ ಆಗಿಬಿಟ್ರಂತೂ ಸಗಣಿ ಸಾರಿಸಿ ರಂಗೋಲಿ ಎಲ್ಲ ಹಾಕಿ, ಆ ರಂಗೋಲಿಗೆ ನೋಡಿ ಸಂತೋಷ. ಅದಕ್ಕೂ ಬಣ್ಣದೆಲ್ಲ ಹಾಕಿ, ಕೃಷ್ಣ ಜನ್ಮಾಷ್ಟಮಿ ಅಂದರೆ ಅಲ್ಲಿಂದ ಪುಟ್ಟು ಕಾಲುಗಳು ಹಾಕೊಂಬರ್ತಾರೆ ಮನೆ ಒಳಗಡೆ. ಅವನು ಅದರಲ್ಲೇ ಕಾಲು ಇಟ್ಕೊಂಡು ಹೋಗ್ಬೇಕು, ಕರೋನಾ ಬಾಟಾ ಶುಕಬ್ರಿ ಥರ ಹಂಗೇ ಕಾಲು ಹಾಕೊಂಡು ಹೋಗ್ಬೇಕು ಅವನು. ಏನು ಆ ಆನಂದ ಇತ್ತು ರೀ ಮನೆಯಲ್ಲಿ. ಆ ಲಕ್ಷ್ಮಿ ಬಂದೇ ಬಿಟ್ಲೇನೋ, ಭಾಗ್ಯದ ಲಕ್ಷ್ಮಿ ಬಂದ್ಲೇನೋ, ಕೃಷ್ಣ ಬಂದೇನೋ ಅಂತ ಪೂಜೆಗಳೆಲ್ಲ ಇತ್ತು. ಮನೆ ಮುಂದೆ ನೀರು ಹಾಕಿದ್ರಿ. ಮಾಡ್ರನ್ ನಾವು ಪಾಪ ಮೋದಿ ಒಬ್ರು ಹಿಂದೂ ಧರ್ಮ ಅಂತ ಮೋದಿ ಶಾ ಆ ಗ್ರೂಪ್ನವ್ರು ಕೂಕೋತಾ ಇದ್ದಾರೆ. ನಾವೆಲ್ಲಿದ್ದೀವಿ ನೋಡಿ, ಅದು ಹೊರಟೇ ಹೋಯ್ತು. ನಾನು ವಾಕ್ ಮಾಡ್ತಾ ಇರ್ತೀನಿ, ಕೆಲವರು ಆ ರಂಗೋಲಿ ಹಾಕಿರ್ತಾರೆ, ಅದ್ರ ಮೇಲೆ ನಡ್ಕೊಂಡು ಹೋಗ್ತಾರೆ. ಅವ್ರು ಕರೆದ್ಬಿಟ್ಟು ಹೇಳ್ತೀನಿ, ಕಮಾನ್ ಕ್ಯಾನ್ ಯು ಪುಟ್ ದಿಸ್, ಹಾಕ್ತೇನೆ ನೀನು ರಂಗೋಲೆ? ಇಲ್ಲ. ಹೆಣ್ಮಗುಗೆ ಮಾತಾಡಿಸ್ತೀನಿ, ಬಾಮ್ಮ ಇಲ್ಲಿ ರಂಗೋಲಿ ಹಾಕ್ತೀವ, ರಂಗೋಲಿ ಇಲ್ಲ ಬರಲ್ಲ. ಸರಿ, ಮನೆ ಮುಂದೆ ನೀರು ಹಾಕ್ತೆ, ಇಲ್ಲ ಹಾಕಲ್ಲ. ಮತ್ತು ಇದ್ರ ಮೇಲೆ ನಡ್ಕೊಂಡು ಹೋಗ್ತಿಲ್ಲ, ನೀನು ಹೃದಯ ಇದೆಯಮ್ಮ? ಎಷ್ಟು ಕಷ್ಟಪಟ್ಟು ಅವಳು ಬೆಳಗ್ಗೆ ಎದ್ದು ಚಳಿನಲ್ಲಿ ಆ ರಂಗೋಲಿ ಹಾಕ್ತಾಳೆ. ಅದೊಂದು ಊರಿಗೆ ಲಕ್ಷಣ ಅಮ್ಮ, ಊರಿಗೆ ಲಕ್ಷಣ, ಬೀದಿಗೆ ಲಕ್ಷಣ, ಜನತೆಗೆ ಲಕ್ಷಣ, ನಾಗರಿಕರಿಗೆ ಲಕ್ಷಣ ಅಂತ 2-3 ಸರಿ ಹೇಳಿದಾಗ ಈಗ ಆ ಕಡೆಯಿಂದ ಹೊಟ್ಟೋಗ್ತಾಳೆ. ಗ್ರಾಚವೇ ಬೇಡಪ್ಪ ನಮಗೆ ಎಲ್ಲಿ ಸ್ವಾಮೀಜಿ. ಓಕೆ, ಬಟ್ ನಾ ಹೇಳೋದು ಎಂಥ ಒಂದು ಸಂಸ್ಕೃತಿ ಮನೆಯಲ್ಲಿ, ಅಲ್ಲಿಂದ ನಾವು ಮಿಸ್ ಮಾಡ್ತಿದ್ವಿ. ಬರೀ ಮೋದಿ 100 ಮೋದಿ ಬಂದರು ಭಾರತ ಬದಲಾಗಲ್ಲ. ಹೋಗಿ ಹೇಳಿ ಯಾರಿಗೆ ಬೇಕಾದ್ರು. ಯಾಕೆ ಅಂದರೆ ಮೋದಿ ಎಲ್ಲ ಬದಲಾಯಿಸೋದು, ನಾವು ಬದಲಾಗಬೇಕು. ಮೋದಿ ಕೆನ್ ನಾಟ್ ಚೇಂಜ್ ಯು, ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಸ್. ಹಿ ವಿಲ್ ಶೋ ದಿ ಪಾತ್. ನೀವು ಹೇಳಿ, ಯಾವ ಸ್ಟೇಜ್ ಬಂದ್ಬಿಡ್ತು? ಅಯೋಧ್ಯೆ ರಾಮ ಮಂದಿರ ಅಂತ ಹೇಳಿ ಅಯೋಧ್ಯೆ ಅಂದ್ರು, ಅಲ್ಲೇ ಇಲ್ಲ ಸೀಟು. The people have failed to recognize the services provided by Mr. Modi. ನೀವೇ ಹೇಳಿ. ನನಗೆ ಯಾರೋ ಹೇಳಿದ್ರು, ಎಲೆಕ್ಷನ್ಗೆ ಮುಂಚೆ ಹೇಳಿದ್ರು, ನಾನು ಯಾವ ಪಕ್ಷನೂ ಅಲ್ಲ, ಯಾವ ಓಟು ಗೀಟು ನಮಗೆ ಅದಕ್ಕೂ ಸಂಬಂಧನೇ ಇಲ್ಲ. ಬಟ್ ಅವ್ರು ಮಾತಾಡ್ತಾಯಿದ್ದೆ, ಸ್ವಾಮೀಜಿ ಏನು ನಿಮ್ಗೊಂದು ಸ್ವೀಟ್ ನ್ಯೂಸ್ ಕೊಡಲ್ಲ? ಏನಪ್ಪ? ತುಮಕೂರಲ್ಲಿ ಅವ್ರು ಮಾತಾಡಿ, ಏನಪ್ಪ ಸ್ವಾಮೀಜಿ 400 ದಾಟ್ಬಿಡುತ್ತೆ ಈ ಸರಿ. ಯಾವಾಗ ಹೇಳಿದ್ದವರು? ಫೆಬ್ರವರಿಲಿ ಹೇಳಿದ್ರು. ನಾನು ಅಯೋಧ್ಯೆಗೆ ಹೋಗಿ ಬಂದಮೇಲೆ ಹೇಳಿದ್ರು, ಫೆಬ್ರವರಿಲಿ, ಇನ್ನೂ ಎಲೆಕ್ಷನ್ ಅನೌನ್ಸ್ ಆಗಿಲ್ಲ, ಫೆಬ್ರವರಿಲಿ. ನಾನು ಹೇಳಿದೆ, ಶೆಟ್ರೆ ಹಿರಿಯರು ನೀವು ಹೀಗೆ ಮಾತಾಡ್ಬೋದಾ? ಸ್ವಾಮೀಜಿ ಏನು ಮಾತಾಡ್ತೀರಾ? ರಾಮ ಮಂದಿರ ಆಗಿಬಿಟ್ಟಿದೆ, 400 ದಾಟ್ಬಿಡ್ತೀವಿ ಅಂದರು. ನಾನು ಫೆಬ್ರವರಿಯಲ್ಲಿ ಹೇಳಿದ್ದೆ, ಸ್ವಾಮಿ ನೀವು 300 ದಾಟಲ್ಲ ಅಂತ. ಯಾಕಂದ್ರೆ ನನಗೆ ಅನುಭವ, ದಿನ ಅನುಭವಿಸ್ತಾ ಇದ್ದೀನಿ ನಾನು. ನಮ್ಮ ಭಾರತೀಯರ ಜೊತೆ, ನಮ್ಮ ಸನಾತನ ಧರ್ಮಿಗಳ ಜೊತೆ ನೋಡ್ತಾ ಇರ್ತೀನಿ ನಾನು. ದ ವೇ ದೇ ಡೀಲ್, ದ ವೇ ದೇ ಟಾಕ್, ದ ವೇ ದೇ ಗೋ, ದ ವೇ ದೇ ಸ್ಪೀಕ್, ದ ವೇ ದೇ ಗಿವ್ ರೆಸ್ಪೆಕ್ಟ್ ನೋಡಿದ್ರೆ ಇವರು ಭಾರತೀಯರ ಅಂತ ಡೌಟ್ ಬಂದ್ಬಿಡುತ್ತೆ.
ವಯಸ್ಸಾಗಿರೋರು ಹೋಗ್ತಾ ಇದ್ದಾರೆ ನಡ್ಕೊಂಡು, ಅವ್ರ ಮುಂದೆ ಬಂದು ಪೊಯ್ ಅಂತ ಹಾರನ್ ಮಾಡೋದು, ಆ ಸ್ಕೂಟ್ರನ್ನ ಅಲ್ಲಿ ರೈಸ್ ಮಾಡೋದು. ವಯಸ್ಸಾದವರು, ಹಿರಿಯರು, ನಾಳೆ ನೀನು ಅಷ್ಟೇ ವಯಸ್ಸಾಗುತ್ತೆ. ಹಿರಿಯರು ಪಾಪ ನಡೆಯೋಕ್ಕಾಗ್ತಿಲ್ಲ, ಕಷ್ಟಪಟ್ಟು ನಡ್ಕೊಂಡು ಹೋಗ್ತಾರೆ, ಅವ್ರ ಹತ್ರ ಬಂದು ಓಡೋದು. ಅಲ್ಲಿಂದ ಹೀಗೆ ಅವ್ರ ಮನೆ ಇರೋದು ಈ ಫೀಲ್ಡ್ ಪಕ್ಕದ ಮನೆಯಲ್ಲಿ. ಈ ಫೀಲ್ಡ್ ಇದೆಯಲ್ಲ ಇದ್ರ ಪಕ್ಕ ಇರೋದು. ಅವ್ರ ಮನೆಯಿಂದ ಫೀಲ್ಡ್ ಬರೋಕ್ಕೆ ಸರಿಯಾಗಿ ಬಂದರೆ 2.5 ನಿಮಿಷ, ಲೇಟಾಗಿ ಬಂದರೆ 5 ನಿಮಿಷ. ಆಯಿತಾ? ಇಲ್ಲ, 5 ಗಂಟೆಗೆ ಆ ಡುಗು 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 ಅಂತ ಆ ಮೋಟ್ರ್ ಬೈಕ್ನ ಇಡೀ ಜಗತ್ತು ಗೊತ್ತಾಗಬೇಕಿತ್ತು, ಇವನು ಮೋಟ್ರ್ ಬೈಕ್ ಇಟ್ಕೊಂಡಿದ್ದಾನೆ ಅಂತ. ಅಲ್ಲಿಂದ ಸುತ್ಕೊಂಡು ಹಿಂಗೆ ಬಂದು ಹಿಂಗೆ ಹೋಗೋದು. ಅದು ನಡೆದ್ರೂ ವಾಕಿಂಗ್ ಆಗಲ್ವಾ? ಅಲ್ಲಿ ನೋಡಿ, ಅದಕ್ಕೆ ಒಂದು ಭಾಷೆ ಇದೆ, ನಾನು ಉಪಯೋಗಿಸಲ್ಲ ಆ ಭಾಷೆನ. ಅಷ್ಟು ಅಹಂಕಾರ ತುಂಬಿದೆ. ಯಾರು ಮಲಗಿದ್ದಾರೆ, ಯಾವ ಮಗು ಮಲಗಿದೆ, ಯಾವ ಬಾಣಂತಿ ಇದ್ದಾರೆ, ಯಾವ ಚಿಕ್ಕ ಮಗು ಇದೆ, ಯಾರಿಗೆ ಹಾರ್ಟ್ ಪ್ರಾಬ್ಲಮ್ ಆಗಿದೆ, ಯಾರಿಗೆ ಏನಾಗಿದೆ, ಏನಾಯಿತು, ನಾವು ಯಾಕೆ ಇನ್ನೊಬ್ಬರು ಡಿಸ್ಟರ್ಬ್ ಮಾಡೋದು, ಇದು ಬರೋದೇ ಇಲ್ವಲ್ಲ. ಅವ್ರು ಹೇಳ್ತಾರೆ 400 ದಾಟತ್ತೆ. ನಾ ಹೇಳಿರಿ, ನಮ್ಮ ಭಾರತಕ್ಕೆ ಚೇಂಜ್ ಮಾಡ್ಲಿಕ್ಕೆ ಆಗೋಲ್ಲ ಅಂತ. ಇವತ್ತು ಹೇಳ್ತಾರೆ, ಅದು ಯಾವ ಬಾಯಲ್ಲಿ ಹೇಳಿದ್ರಿ ಸ್ವಾಮೀಜಿ ನೀವು? ನಾನು ಹೇಳಲ್ಲ, ದಿನ ಅನುಭವಿಸ್ತಿದ್ದೀನಿ ನಾನು ನಮ್ಮ ಭಾರತೀಯರ ಜೊತೆ ಇದ್ದು. ಗಣಪತಿಗೆ ನಾವು ನಮಸ್ಕಾರ ಹಾಕ್ತೀವಿ, ದೇವಸ್ಥಾನಕ್ಕೆ ಹೋಗ್ತೀನಿ ನಾನು, ಅಲ್ಲಿ ಗಣಪತಿ ಇದ್ದಾನೆ, ಪರಮಾತ್ಮ ಇದ್ದಾನೆ, ಅವನಿಂದ ಎಲ್ಲ ನಡೀತಿದ್ದೆ, ನಾನು ನಮಸ್ಕಾರ ಹಾಕ್ತೀನಿ. ಯಾರೋ ಜನಕ್ಕೆ, ಸ್ವಾಮೀಜಿ ಚೇರ್ಮನ್ ಯಾರು? ಅಲ್ಲಿದ್ದಾರೆ ನೋಡಿ. ಎಲ್ಲಿದ್ದಾರೆ ಸ್ವಾಮೀಜಿ? ಅಲ್ಲಿಲ್ವಾ? ಯಾರು? ಗಣಪತಿನೇ ನಮ್ಮ ಚೇರ್ಮನ್ ಅಂತೀವಿ, ತಮಾಷೆ ಮಾಡಿ. ಆ ಒಂದು ಭಕ್ತಿ ಭಾವ. ನಾನು ನಮಸ್ಕಾರ ಮಾಡಿ ಬರೋವ್ರಿಗೂ ಅವರು ಯಾರೂ ನಮಸ್ಕಾರ ಮಾಡಲ್ಲ, ನೋಡ್ತಾ ಇರ್ತಾರೆ ಹೀಗೆ. ಆಮೇಲೆ ಬಂದಮೇಲೆ ಕರ್ಕೊಂಬರೋದು. I expected when we installed Lord Ganesha, I expected whosoever pass on that place, they will do pranam sir, namaskar. At least ಹಿಂಗಾರು ಮಾಡು. ಹೇಗೆ ನಡ್ಕೊಂಡು ಹೋಗ್ತಿರ್ತಾರೆ. ಅನ್ನ ಬೆಂದಿದೆ ಅಂತ ಪಾತ್ರೆಯಲ್ಲಿ ಇರೋದಷ್ಟು ನೋಡಬೇಕಾಗಿಲ್ಲ, ಒಂದು ಅಗಳು ತೆಗೆದ್ರೆ ಗೊತ್ತಾಗುತ್ತೆ. 100 ಮೋದಿ ಬಂದರು, ಈ ದೇಶ ಹೀಗೆ ಇರುತ್ತೆ, ಇನ್ನೂ ವರ್ಸ್ಟ್ ಆಗುತ್ತೆ. ಕಾರಣ ನಾವು ಬದಲಾಗಕ್ಕೆ ಇಷ್ಟಪಡಲ್ಲ, ನಾವು ಪಟ್ಟಿಲ್ಲ ನಾವಿನ್ನೂ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, ದೇವ್ರು ಬಿಟ್ಬಿಡ್ರಿ, ದೇವ್ರ ವಿಚಾರ ಬಿಡ್ರಿ. ಸ್ಕೂಲ್ಗೆ ಹೋಗಿದ್ದೀನಿ, ಅವತ್ತು ಸ್ವಲ್ಪ ಲೇಟ್ ಆಯಿತು, ತಿಂಡಿ ಮಾಡೋದು ಲೇಟ್ ಆಯಿತು, ಏನೋ ಇದು ಬಂದೆ, ಓಡೋಡು ಬಂದೆ. ಸ್ಕೂಲ್ ಒಳಗಡೆ ಬಂದೆ, ಗೇಟಿಂದ ಒಳಗಡೆ ಬಂದೆ, ಜನಗಣಮನ ಆಗ್ತಾ ಇದೆ. ಅಲ್ಲೇ ನಿಂತ್ಕೊಂಡ್ಬಿಡೋದು ಗೇಟಲ್ಲಿ, ಅಲ್ಲೇ ನಿಂತ್ಕೋತಿದ್ದೆ. ಅಲ್ಲೇ ನಮ್ಮ ಹಾಗೆ ಲೇಟಾಗಿ ಬಂದ್ರು ಅಲ್ಲೆಲ್ಲ ನಿಂತ್ಬಿಡೋರು, ಜನಗಣ ಮುಗಿಯೋವರೆಗೆ ನಿಂತ್ಕೊಡೋರು. ಗೌರವ ಕೊಡೋದನ್ನು ಕಲ್ತ್ಕೊಂಡಿದ್ದು ದೇಶಕ್ಕೆ. ದೇವರು ಬಿಟ್ಬಿಡಿ, ದೇಶಕ್ಕೆ ಗೌರವ ಕೊಡೋಕ್ಕೆ ನಾವು ಜನಗಣ ಆಗ್ತಿದ್ರು, ಕಿವಿಗೆ ಹಾಕ್ಕೊಂಡು ಇದನ್ನು ನೋಡ್ಕೊಂಡು ಗರ್ಲ್ ಫ್ರೆಂಡ್ ಜೊತೆ ಮಾತಾಡ್ಕೊಂಡಿರೋ ಜನ. ನಾನೇನು ಹೇಳಬೇಕಾಗಿಲ್ಲ ನಿಮಗೆ. ಹಿಂದೆ ಸಿನಿಮಾ ಮುಗಿದ ಮೇಲೆ ಬಾವುಟ ಬರೋದು, ಜನ ನಿಂತ್ಕೊಡೋರು, ಗೌರವ ತೋರಿಸೋರು. ಯಾಕೆ? ದೇಶ ನಂದು, ಭೂಮಿ ನಂದು, ಸುವರ್ಣ ಭೂಮಿ ಇದು, ಪವಿತ್ರ ಭೂಮಿ. ನೋಡಿದ್ರು, ಹೇಳಿದ್ರು, ನಿನಗೆ ಬೇಕಾದ್ರೆ ನಿಂತ್ಕೋ, ನಾನು ನಿಂತ್ಕೊಳ್ಳಲ್ಲ, ಮುಗೀತು. ಇನ್ನು ಕೆಲವರು ಯಾಕ್ರಿ ಹಾಕ್ತೀರಾ? ಬೇಡ್ರಿ, ನಾವು ನಿಂತ್ಕೊಳ್ಳಲ್ಲ ರೀ. ಅದು ಎಲ್ಲಿ? ಹಳೆ ಕಾಲ ಅಲ್ಲ, ಈಗೀಗ ಇತ್ತೀಚೆಗೆ ನಡೆದಿದ್ದು ಘಟನೆಗಳು ನೋಡಿದ್ದೀನಿ ಹೈದರಾಬಾದಲ್ಲೆಲ್ಲನೂ. ಕೊನೆಗೆ ಏನು ಮಾಡಿದ್ರು? ಹಾಕಲೇಬೇಡಿ, ಸಂತೋಷ ಎಲ್ರಿಗೂ. 3 ಗಂಟೆ ಎಂಜಾಯ್ ಮಾಡೋಕ್ಕೆ ಸಂತೋಷ ಇದೆ, 3 hours ಕೂತ್ಕೋತಾರೆ. 3 ಗಂಟೆ ಅದೇನು ಪ್ರಾಪಂಚಿಕದ್ದು ಅದ್ಯಾವುದೋ ನೋಡಿಕೊಂಡು ಸುಖವಾಗಿ ವಿಷಲ್ ಹೊಡ್ಕೊಂಡಿರ್ತಾರೆ. 52 ಸೆಕೆಂಡ್, ಪ್ಲೀಸ್ ಮಾರ್ಕ್ ಮೈ ವರ್ಡ್ಸ್, 52 seconds ಈಸ್ ಅವರ್ ನ್ಯಾಷನಲ್ ಅಂತ. ಕರೆಕ್ಟಾಗಿ ಸ್ಟಾರ್ಟಿಂಗ್ ಟು ಎಂಡ್ ನ್ಯಾಷನಲ್ ಅಂತ 52 seconds ನಿಂತ್ಕೊಳ್ಳೋ ಅಥವಾ ಗೌರವ ಕೊಡೋ ಜನ ಇಲ್ಲದಿದ್ದಾಗ ನವಭಾರತ ನಿರ್ಮಾಣ ಎಲ್ಲಿ ಮಾಡೋಕ್ಕಾಗತ್ತೆ ರೀ? ನೀವೇ ಹೇಳಿ. ಅಲ್ಲಿಂದ ಶುರುವಾಗುತ್ತೆ ನಮ್ಮದು ಸಂಸ್ಕೃತಿ, ಅಲ್ಲಿಂದ ಶುರುವಾಗುತ್ತೆ. ವೇದಗಳೇ ಮೊದಲಾದ ಅನೇಕ ಶಾಸ್ತ್ರಗಳೇನೋ ಇವೆ, ಆದರೆ ಸಾಧನೆ ಮಾಡದೆ, ತಪಸ್ಯಾದಿಗಳನ್ನು ಆಚರಿಸದೆ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳಲಾಗದು. ಆಗಮ ನಿಗಮ ತಂತ್ರ ಷಡ್ದರ್ಶನಗಳಲ್ಲಿಯೂ ದೊರೆಯನು ಆತನು.
ಅಂದಿನ ಬಂಗಾಳ ಪ್ರದೇಶದ ಮಹಾನ್ ಪಂಡಿತನೆಂದೆನಿಸಿಕೊಂಡಿದ್ದ, ಅತ್ಯಂತ ಪ್ರಸಿದ್ಧ ಜ್ಞಾನಿ ಎಂದೆನಿಸಿಕೊಂಡಿದ್ದ ಪಂಡಿತ ಶಶಧರ ತರ್ಕ ಚೂಡಾಮಣಿ ಎಂಬ ಪಂಡಿತೋತ್ತ ನಮಗೆ ನೇರವಾಗಿ ಸ್ಪಷ್ಟವಾಗಿ ಈ ಅಂಶವನ್ನು ಕೇವಲ ಅಧ್ಯಯನ ಪಾಂಡಿತ್ಯದಿಂದ ಭಗವಂತನ ಸಾಕ್ಷಾತ್ಕಾರ ಸಲ್ಲ ಎಂಬ ವಿಚಾರವನ್ನು ಸ್ಪಷ್ಟವಾಗಿ ತಿಳಿಸುತ್ತಾರೆ ಪರಮಹಂಸರು. ಹಿಂದಿನ ಕಾಲದಲ್ಲಿ ಮೊಳೆ ಜೋಡಿಸ್ತಾ ಇದ್ರು ಪ್ರೆಸ್ಗಳಲ್ಲಿ, ಪ್ರಿಂಟಿಂಗ್ ಪ್ರೆಸ್ ಎಲ್ಲ ಮೊಳೆ ಜೋಡಿಸೋರು. ನೀವು ಮದುವೆಗಿದ್ವಿ, ನಿಮ್ದು ಹಳೇದು ನೋಡ್ಕೊಳ್ಳಿ ಮದುವೆ, ಈಗ ನೋಡಬೇಡಿ. ನೀವುಗಳು ಮದುವೆ ಆದ್ರಲ್ಲ ಬಾಲಾಜಿಯವರು, ಆ ಪ್ರೆಸ್ನಲ್ಲಿ ಅಲ್ಲಿ ಹೋಗಿ ಆ ಪ್ರೂಫ್ ನೋಡೋಕೆ ಅವ್ನು ನಾವು ಜೊತೆಲಿ ನಿಂತ್ಕೋಬೇಕಾಗಿತ್ತು. ಅವನು ಲಾಗೆ ಲಾ ಹಾಕಿರೋನು, ಡಾಗೆ ದಾ ಹಾಕಿರೋನು, ಅದೆಲ್ಲ ಚೇಂಜ್ ಮಾಡಿ ಅದನ್ನು ತೆಗೆದು ಅವ್ನು ಹಿಂಗೆ ನೋಡಿಬಿಟ್ಟು ಹಿಂಗೆ ಹಾಕ್ಕೊಂಡು ಅದನ್ನು ಹೊಡೆದು ಮತ್ತೆ ಅದನ್ನು ಮಸಿ ಬಳಿದು ಅದ್ರ ಮೇಲೆ ಮತ್ತೆ ಪೇಪರ್ ಹಾಕಿ ಪ್ರಿಂಟೌಟ್ ಕೊಡೋದು ನಿಮಗೆ ಪ್ರೂಫ್ ನೋಡಿ ಅಂತ. ನೀವು ಮತ್ತೆ ಲಾ ಡಾ ಎಲ್ಲ ಚೆಕ್ ಮಾಡಿ ಸರಿಯಾಗಿದೆ ಅಂತ ಹೇಳಿ ಒಪ್ಪಿಗೆ ಆದಮೇಲೆ ಪ್ರಿಂಟ್ ಮಾಡೋರು. ಆಲ್ ಯುವರ್ ಕಾನ್ಸಂಟ್ರೇಷನ್ ವಾಸ್ ವಿತ್ ದಿ ಸ್ಪೆಲ್ಲಿಂಗ್, ವಿತ್ ದಿ ವರ್ಡ್ಸ್ ಎಕ್ಸೆಟ್ರಾ. ಈಗ ಫೋಟೋಗಳ ಮೇಲೆ ಅದು ಪರವಾಗಿಲ್ಲ, ಯಾರ್ಯಾರು ನೋಡಲ್ಲ ಅಂದರೆ ಇದು ನೋಡಿದ್ರೆ ಸಾಕು. ಕಂಪ್ಯೂಟರ್ ಬೇರೆ ಬಂದ್ಬಿಟ್ಟಿದೆ, ಆಯಿತು. ಅದು ಎಷ್ಟಿತ್ತು ರೀ, ಅದಕ್ಕೂ ಒಂದು ಶಾಸ್ತ್ರ ಇತ್ತು. ಅವನು ಅಲ್ಲೇ ಮಾಡೋನಿಗೆ ಕರೆದು ಅಪ್ಪ ನಮ್ಮ ಚೆನ್ನಾಗಿ ಮಾಡಿಕೊಡೆಯ ಇದೆ ಅಂತ ಹೇಳೋನು. ಅವನು ಭಗವದ್ಗೀತೆಯನ್ನು ಪ್ರಿಂಟ್ ಮಾಡಿಸುವಾಗ ಬಹುಶಃ ರೈಟರು ಅಷ್ಟು ಸರಿ ಓದಿರಲ್ಲ, ಅವನು ಓದಿರ್ತಾನೆ. ಯು ಕ್ಯಾಚ್ ಮೈ ಪಾಯಿಂಟ್. Because he will not read it because he want to learn it. He is reading because he want to live it. ಸಂಬಳ ಬರುತ್ತೆ ಅವನಿಗೆ ಅದು ಸರಿಯಾಗಿ ಪ್ರೂಫ್ ನೋಡಿದ್ರೆ, ಸರಿಯಾಗಿ ಮೊಳೆಗಳು ಜೋಡಿಸಿದ್ರೆ. ಅವನಿಗೆ ಭಕ್ತಿ, ಇದು ಭಗವದ್ಗೀತೆ, ಇದು ಕೃಷ್ಣ ಪರಮಾತ್ಮನೇ ನೇರವಾಗಿ ಹೇಳಿದ್ದು ಅದೆಲ್ಲ ಅವನಿಗೆ ಗೊತ್ತಿಲ್ಲ. ಅವನೇಂತಾನೆ ಪ್ರೂಫ್ ನೋಡ್ತಿರ್ತಾನೆ. ಈಗ ಅರ್ಥವಾಯ್ತಲ್ಲ, ಅವನು ಓದ್ತಾನೆ. ಅವನು ಓದೋದಕ್ಕೂ ಸ್ಕೂಲ್ನಲ್ಲಿರೋ ಪಂಡಿತರು ಓದಿ ಹೇಳೋದಕ್ಕೂ, ಸಾಧು ಸಂತರು ಮಹಾತ್ಮರು ಜ್ಞಾನಿಗಳು ಸಾಧಕರು ಓದೋಕ್ಕೂ ವ್ಯತ್ಯಾಸ ಇದೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನ, ವಿಷ್ಣು ಸಹಸ್ರನಾಮ. ಅವನು ಅದನ್ನು ಎಸ್ಸಲ್ಲಿ ಮೊಳೆ ಜೋಡಿಸಿದ್ನೋ ಅವನು ಜನ್ಮದಲ್ಲಿ ಅವರು ಅದಕ್ಕೂ ಅರ್ಥ ಆಗಲ್ಲ ಅವನಿಗೆ. ಬಟ್ ಅವನು ಅದನ್ನು ಇದನ್ನು ಕರೆಕ್ಟಾಗಿದೆಯಾ ಚೆಕ್ ಮಾಡ್ತಿರ್ತಾನೆ. ಶ್ರೀರಾಮಕೃಷ್ಣ ಹೇಳೋ ವಿಚಾರವೂ ಹಾಗೆ. ಅವನಿಗೆ ಒಳಗಡೆ ಹೋಗಲ್ಲ, ಹೊರಗಡೆ ನೋಡ್ತಾ ಇದ್ದಾನೆ. ಆದರೆ ಜ್ಞಾನಿಗಳು ಅಂತರ್ಮುಖಿಗಳಾಗ್ತಾರೆ, ಬಹಿರ್ಮುಖ ಅಂತರ್ಮುಖ. ಅವ್ರಿಗೆ ಭಗವದ್ಗೀತೆ ಪೂರ್ತಿ ಹೇಳ್ಕೊಡ್ಬೇಕಾಗಿಲ್ಲ, ಮೊದಲನೇ ಶ್ಲೋಕ ಅರ್ಥ ಮಾಡ್ಕೊಂಡ್ರೆ ಸಾಕು. ಇನ್ನು 700 ಶ್ಲೋಕ ಅವ್ರಿಗೆ ಗೊತ್ತಾಗ್ಬಿಡುತ್ತೆ ಏನಿದೆ ಅದರ ಜಿಸ್ಟ್ ಅಂತ. ಬಿಕಾಸ್ ದೇ ಆರ್ ದಿ ಜ್ಞಾನೀಸ್. ಪರಮಹಂಸರು ಹಾಗೂ ಮಹಾನ್ ಪಂಡಿತ ಶಶಧರ ತರ್ಕ ಚೂಡಾಮಣಿಯ ಸಂಭಾಷಣೆಯನ್ನು ಅಧ್ಯಯನ ಮಾಡಿದಾಗ ಶ್ರೀರಾಮಕೃಷ್ಣ ಪರಮಹಂಸರು ಅದ್ಭುತ ಭಾವನಾಶೀಲತೆಯನ್ನು ಕಾಣುತ್ತಾರೆ. ಅವರ ಅದ್ಭುತ ಭಾವನಾಶೀಲತೆಯನ್ನು ಕಾಣುತ್ತೇವೆ. ಮಹಾನ್ ಪಂಡಿತರು, ಆಚಾರ್ಯರು, ಮಹೋಪಾಧ್ಯಾಯರು ಸಹ ಪರಮಹಂಸರ ಅನುಭವದ ಅಮೃತವಾಣಿಯನ್ನು ಕೇಳಿದ ಕ್ಷಣ ಚಕ್ಷುಗಳಲ್ಲಿ ಪ್ರೇಮಾಶ್ರುವನ್ನು ಸುರಿಸುತ್ತಾ ಆ ದಿವ್ಯ ಅಮೃತ ಸಂಚಲನದಲ್ಲಿ ತಮ್ಮನ್ನೇ ತಾವು ಮರೆತು ಪರಮಹಂಸರಲ್ಲಿ ಶರಣಾಗತಿ ಹೊಂದುತ್ತಿದ್ದರು. ಮುಂದೆ ಬರ್ತಾರಲ್ಲ ಯಾರಾದ್ರು ಈ ಥರದ್ದು ಓದಕ್ಕೆ, ಆಗ ಹೇಳ್ತಾರೆ, ಯಾರಪ್ಪ ಇದು ಒಂದು ಲೈನ್ ಇಷ್ಟು ಉದ್ದ ಇದ್ದೇನೆ ಜಪಾನ್ ಅಂದ್ರೆ ಬರ್ದಿರೋದು ಜ್ಞಾಪಿಸ್ಕೋತಾರೋ. ಒಂದು ಲೈನ್ ಅದು ಎಲ್ಲ ಅಲ್ಲಿ ಸಾರ ತುಂಬಿಸಿರ್ತಾರೆ. ನಮ್ಮ ಕನ್ನಡ ಮೇಡಮ್ಮು ಹೇಳೋರು, ನೀನು ಬರೀ ಪ್ರಬಂಧನ ಅಂತಾರೆ. ಮೇಡಮ್ ಅವ್ರಿಗೆಲ್ಲ ಬರ್ಸು, ಯಾವಾಗಲೂ ನನ್ನ ಕೈನೇ ಬರ್ಸೋದು ರೇಗ್ತಿದ್ದೆ ಅವ್ರ ಮೇಲೆ. ಇಲ್ಲ, ನೀನು ಬರೀ, ನಾನು ಅದನ್ನೆಲ್ಲರೂ ಹತ್ರನೂ ಓದಿಸ್ತೀನಿ ಅನ್ನೋರು. ಆವಾಗ ನಂಗೆ ಗೊತ್ತಿರಲಿಲ್ಲ, ಬರಿತಾ ಇದ್ದನು. ಆದರೆ ಬರ್ತಾ 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 ಅರ್ಥವಾಗ್ತದೆ, ಒಂದು ಲೈನಲ್ಲಿ ಏನನ್ನು ತುಂಬಿಸ್ಬೋದು ಅಂತ ನೋಡಿ. ಆ ಓದೋದ್ರಲ್ಲಿ ಅದರದ್ದು ಸ್ಪೆಷಾಲಿಟಿ. ಈಗ ಉದಯ ಟಿ ವಿ, ಆ ಟಿ ವಿ ಪಾಪ ಓದ್ತಿರ್ತಾರೆ ಅವರು. ಅವ್ರಿಗೇನಾಗಬೇಕು, ಓದಿದ ಅವ್ರು ಹೇಳಿದ್ರೆ 15 ನಿಮಿಷ ನೀವು ಓದ್ಬಿಟ್ಟು ಬರೋ, ನಿಂಗೆ ಸಂಬಳ ಇದೆ ನೀನು ಕೊಡ್ತಾರೆ ಅವರು. ಸೊ ಅವನು ಅಲ್ಪ ಪ್ರಾಣ, ಮಹಾಪ್ರಾಣ ಎಲ್ಲ ಪ್ರಾಣಕ್ಕೂ ಪ್ರಾಣ ತೆಗೆದುಬಿಟ್ಟು ಅವರ ತಾಯಿ ಮತ್ತು ಅವರ ತಂದೆ, ತಾಯಿ, ತಂದೆ, ಗುರು, ಈ ಥರ ಎಲ್ಲ ನೀವು ನೋಡಿ ಓದಿ. ಅದು ಅವ್ರು ಹೇಳುವಾಗ ಓದುವಾಗ ನೀವು ನೋಡಿ ಎಷ್ಟು ಮಿಸ್ಟೇಕ್ಸ್ ಇರುತ್ತೆ ಓದಿ. ಯಾಕೆಂದರೆ ಓದೋರು ಅಂದ ನೋಡ್ತಾರೆ ವಿನಃ ಓದೋರ ಆಂತರ್ಯ ನೋಡಲ್ಲ. ಸಾರಿ ಟು ಟೆಲ್ ಯು. ನೀನು ಬಾಮ್ಮ, ನೀನು
ಚೆನ್ನಾಗಿ ಅವಳು ಬಟ್ ಚೆನ್ನಾಗಿ ಹೋಗೋದು ಅಲ್ಲ ಬಿಡಿಸೇಳಲ್ಲ, ನಿಮ್ಗೆ ಗೊತ್ತಾಗ್ಬಿಡುತ್ತೆ ಅದೆಲ್ಲ ಸಿಗ್ನಲ್ ಏನಾದ್ರು. ಪರಮಹಂಸರ ಬಳಿಗೆ ಪಂಡಿತೋತ್ತಮರೆಲ್ಲ ವೇದಾದಿ ಶಾಸ್ತ್ರಗಳು ಓದ್ತಿರೋರು ಬರ್ತಾ ಇದ್ರು. ಈಶಾನ ಪಂಡಿತ ಬರ್ತಿದ್ದ, ಮಹಿಮಚರಣ ಅಂತ ಬರ್ತಿದ್ದ. ಅವರೆಲ್ಲ ಮಹಾನ್ ಪಂಡಿತರು ಆಗಿನ ಕಾಲದಲ್ಲಿ. ಆದರೆ ಶ್ರೀರಾಮಕೃಷ್ಣರ ಮಾತು ಕೇಳಕ್ಕೆ ಬರೋರು ಹೇಳೋರು, ನಾವು ಪಂಡಿತರಾಗಿದ್ದೀವಿ, ಆದರೆ ಇವರು ಅದರ ಅನುಭವವನ್ನು ಪಡೆದಿದ್ದಾರೆ, ಅನುಭವವನ್ನು ಪಡೆದು ಮಾತಾಡ್ತಾರೆ. ನಾವು ಮಾತಾಡೋಕ್ಕೂ ಅವ್ರು ಮಾತಾಡೋಕ್ಕೂ ವ್ಯತ್ಯಾಸ ಇದೆ. ನಾವು ಮಾತಾಡಿ ಹೇಳ್ತೀವಿ, ಕೃಷ್ಣ ಹೀಗೆ ಹೇಳ್ದ, ಈ ಥರ ಇದು ಈ ಥರ ಬಂತು, ಇದರಲ್ಲಿ ವ್ಯಾಕರಣ ಹೇಗಿದೆ ಅಂತ ಹೇಳ್ತೀವಿ. ಅವನ್ನೆಲ್ಲ ಬಿಟ್ಟು ಏನು ಹೇಳಿದ್ದ ಅದರ ಸಾರವನ್ನು ಅಮೃತಧಾರೆಯಾಗಿ ಕೊಡ್ತಾರೆ ನಮಗೆ ಅಂತ ಪಂಡಿತೋತ್ತಮರೆಲ್ಲ ಬಂದು ಕೂತ್ಕೊಳ್ಳೋರು. ಶ್ರೀರಾಮಕೃಷ್ಣ ಪರಮಹಂಸರು ಕೇವಲ ಒಣ ನಿಷ್ಕ್ರಿಯತೆಯಿಂದ ತುಂಬಿದ ಚರ್ಚೆಗಳಿಗೆ ತತ್ಕ್ಷಣ ಇತಿಶ್ರೀ ಹಾಕುವಂತೆ ನಿರ್ದೇಶಿಸ್ತಿದ್ರು. ಯಾರಾದರೂ ಸ್ವಲ್ಪ ಆರ್ಗ್ಯೂ ಮಾಡ್ತಾರೆ ನೋಡಿ, ಈಗ ಆರ್ಗ್ಯುಮೆಂಟ್ ಗೊತ್ತಲ್ಲ ನಿಮಗೆ, ನಿಮ್ಗೆ ಹೆಂಗೆ ಹೇಳಲಿ, ಲಾಜಿಕ್ ಅಂದರೆ ಹೆಂಗೆ ಹೇಳ್ತೀನಿ ನೋಡಿ. ಇಬ್ಬರು ಕೂತ್ಕೋತಾರೆ, ಆರ್ಗ್ಯೂ ಮಾಡ್ತಾರೆ ಅವರು ಪಂಡಿತ್. ಆ ಕಾಗೆ ಬೆಳ್ಳಗಿದೆ, ಇಲ್ಲ ಈ ಕಾಗೆ ಕಪ್ಪಗಿದೆ, ಲಾಜಿಕ್. ಅವನು ಶುರು ಮಾಡ್ತಾನೆ, ಆ ಕಾಗೆ ಬೆಳ್ಳಗಿದ್ದರೆ ಜಗತ್ತಿನಲ್ಲಿರುವ ಕಾಗೆಗಳೆಲ್ಲ ಬೆಳ್ಳಗಿರಬೇಕಾಗಿತ್ತು. ಇಲ್ಲ, ಇವನು ಹೇಳ್ತಾನೆ, ಆದರೂ ಸಹ ಈ ಕಾಗೆ ಬೆಳ್ಳಗಿದೆ, ಕಾರಣ ಇದು ವಿಶೇಷತೆಯನ್ನು ಪಡೆದಿದೆ ಅಂತ. 3 ದಿವಸ ಒಟ್ಟಿಗೆ ಕಂಟಿನ್ಯೂ ಮಾಡ್ತಿರ್ತಾರೆ, ಕಾಗೆ ಬೆಳ್ಳಗಿದೆ ಕಪ್ಪಗಿದೆ ಅಂತ. ಶ್ರೀರಾಮಕೃಷ್ಣ ಹೇಳ್ತಾರೆ, ಲೋ ಬೆತ್ತ ಕಡೆ, ಯಾಕೋ ಇಷ್ಟು ಕಷ್ಟಪಡ್ತೀಯ ನೀನು, ಬಿಟ್ಬಿಡು. ಅದು ಬೆಳಗಿದ್ರು ಒಂದೇ, ಕಪ್ಪಗಿದ್ರು ಒಂದೇ, ಕಾಗೆನೆ. ಬೆಳಗಿದ್ರೆ ಕೋಗಿಲೆ ಥರ ಕೂಗುತ್ತಾ ಕಾಗೆ? ಇಲ್ಲ. ಸೊ ನಾವಲ್ಲಿ ರ್ಯಾಷನಲ್ ಥಿಂಕಿಂಗ್ ಅಂತ ಹೇಳ್ತಾರೆ. ನಿಮ್ಗೆ ಭಾಳ ಚೆನ್ನಾಗಿ ಅರ್ಥ ಆಯ್ತು ಈಗ ಲಾಜಿಕ್ ಹೆಂಗೆ ಅಂತ. ಚರ್ಚೆ, ವಾಗ್ಝರಿ, ಶಬ್ದಝರಿಗಳಿಂದ ತಮ್ಮ ವಿದ್ವತ್ತನ್ನು ಪ್ರದರ್ಶಿಸುತ್ತಿದ್ದ ಒಣ ನಿರ್ದಯ ಹೃದಯಗಳಿಂದ ಸ್ವಲ್ಪ ದೂರದಲ್ಲೇ ಇರುತ್ತಿದ್ದರು ಪರಮಹಂಸರು. ಏನು ಮಾಡ್ತೀವಿ ಸ್ವಾಮಿ, ಪಂಡಿತರು ಅದೇ ಆ ಒಂದು ಶ್ಲೋಕ ತೆಗೆದುಕೊಂಡು ವಾದ ವಿವಾದ ಮಾಡಿ, ಹೌದಪ್ಪ ಅವ್ರ ಹತ್ರ ಹೋಗಲ್ಲ, ನಾನು ಕಾಳಿ ಹತ್ರ ಹೋಗ್ತೀನಿ, ಜಗನ್ಮಾತೆ ಹತ್ರ ಹೋಗ್ತೀನಿ, ತೊಗೊಂಡೋಗೋರು. ಯಾಕೆ? ಅದು ನಿಜ. ಇದು ಸುಮ್ಮನೆ ತರ್ಕ, ಏನು ಬೇಕು ನಡ್ಕೊಂಡು. ಯಾರು ನನಗೆ ದೇವರು ನನಗೆ ಸಾಕ್ಷಾತ್ಕಾರ ಕೊಟ್ಟಿದ್ದಾನೆ, ಯಾಕೆ ನಾನು ತರ್ಕಶಾಸ್ತ್ರದಲ್ಲಿ ಪ್ರವೀಣ ಅಂತ ಯಾರೂ ಹೇಳಲ್ಲ. ನಾನು ಭಕ್ತ, ಭಗವಂತನನ್ನು ಅರಿತಿರುವೆ ಅಂತ ಹೇಳ್ತಾರೆ. ಅನೇಕ ಉದಾಹರಣೆ ಕೊಡ್ಬೋದು. ನಂದನಾರ್ ಅಥವಾ ಮಾರ್ಕಂಡೇಯ ಅಥವಾ ಬೇಡ್ರ ಕಣ್ಣಪ್ಪ ಅಥವಾ ಎಲ್ಲ ಆ ಭಕ್ತರ ಲೈನ್ ನೋಡಿ, ಸತಿ ಸಕ್ಕುಬಾಯಿ, ಇವ್ರನ್ನೆಲ್ಲ ನೋಡಿ ಏನಿಲ್ಲ, ಅವರು ಅದರ ಹೃದಯದಲ್ಲಿ ಭಗವಂತನನ್ನು ಪಡೆದಿದ್ರು. ಪಂಡಿತರಲ್ಲಿ ಪಂಡಿತನಾದ ಶಶಧರ ಮತ್ತು ಸಾಧಕರಲ್ಲಿ ಸಾಧಕನಾದ ಹಾಗೂ ಜ್ಞಾನಿಗಳಲ್ಲಿ ಜ್ಞಾನಿಗಳಾದ ಪರಮಹಂಸರು ಒಣಚರ್ಚೆ, ವಾದ ವಿವಾದಗಳನ್ನು ಪ್ರೋತ್ಸಾಹಿಸದೆ ಕೇವಲ ಸಾಧನಾ ಪಥ, ಅನುಭವದ ಹಾಗೂ ಅನುಭೂತಿಯ ಮಾರ್ಗಕ್ಕೆ ಒತ್ತು ನೀಡುತ್ತಿದ್ದರು ಎಂಬುದನ್ನು ಗಮನಿಸಬೇಕು. ಮನೇಲಿ ಹಿರಿಯರು ಕೇಳಿ, ಇವರು ಹೋಮ್ ಸೈನ್ಸಲ್ಲಿ ರ್ಯಾಂಕ್ ಸ್ಟೂಡೆಂಟು. ಸೊ ಪುಸ್ತಕ ತಗೊಂಡು ಬೇಳೆ ಹಾಕಿದ್ರು, 15 ಗ್ರಾಮ್, ಅಯ್ಯೋ ನಾನು 20 ಗ್ರಾಮ್ ಹಾಕ್ಬಿಟ್ಟೆ, 15 ಗ್ರಾಮ್ ಹಾಕು. ಎಲ್ಲ ಉಪ್ಪು ತಡಿ, ಎಷ್ಟು ಗ್ರಾಮ್ ಹಾಕಿದ್ರು ನೋಡು, ಇಷ್ಟು ಗ್ರಾಮ್ ಹಾಕಿದ್ರು ಅಷ್ಟೇ. ಒಂದು ಇದು ಕೊಡಿ, ಏನು ತಕ್ಕಡಿ, ಅದೇ ಒಂದು ಸ್ಕೇಲ್ ಕೊಡಿ, ಹಾಕ್ಬಿಟ್ಟು ಇಷ್ಟೆಲ್ಲ ಹಾಕಿ. ಅಜ್ಜಿ ಮಾಡ್ತಾಯಿದ್ರು ಅಡುಗೆ, 50 ಜನ ಬರಲಿ, ಅಜ್ಜಿ ಬಿಟ್ಬಿಡಿ, ಎಲ್ಲ ನೋಡ್ಕೊಂಡು ಹಿಂಗೆ ಸುಮ್ಮನೆ ಹಿಂಗೆ ಹಾಕಿ ಉಪ್ಪು. ನಾವು ಇದೆಲ್ಲ ಓದ್ಕೊಂಡು ಕಣ್ಣು ಮೇಲೆ ಕಣ್ಣಿಟ್ಟು ಉಪ್ಪು ಮೇಲೆ ಉಪ್ಪಿಟ್ಟು ಎಲ್ಲ ಮಾಡಿದ್ರು. ಹೆಂಗಿದೆ ರೀ? ಚೆನ್ನಾಗಿದ್ದೆ, ಚೂರು ಉಪ್ಪು ಮುಂದೆ ಇದೆ ಅನ್ಸುತ್ತೆ ಅಂತ ಹೇಳು. ಅಜ್ಜಿರು ಅಲ್ಲಿ ಏನು ಕಂಡ್ರಿ ನೀವು? ಹಿರಿಯ ತಾಯಂದಿರಿಗೆ ಏನು ಕಂಡ್ರಿ? ಅನುಭವ. ದೇ ಹ್ಯಾಡ್ ಸಚ್ ನಾಲೆಡ್ಜ್. ಏನು ಬೇಕು ರೆಡಿ ಮಾಡಿಕೊಡು, ನೀವು ಅದು ತಗೊಂಡು ಇದು ತಗೊಂಡು. ಆಮೇಲೆ ಯಾರಾದರೂ ಹೊಸದಾಗಿ ಅಡುಗೆ ಶುರು ಮಾಡಿದರೆ ಅಲ್ಲಿ
ಈ ಕುಕ್ಕರ್ ಜೊತೆ ಇನ್ನೊಂದು ಶಬ್ದ ಆಗ್ತಿರುತ್ತೆ, ಧಡಾರ್ ಭಡಾರ್, ಇದು ಟಣ್ ಟಣ್ ಟಣಾರ್, ಇದು ಬಿತ್ತು ಅದು ಬಿತ್ತು. ಏನು ಅಂದ್ರೆ ಉಪ್ಪಿಟ್ಟು ಮಾಡ್ತಿದ್ದಾರೆ ಇವರು ಹೊಸದಾಗಿ. ಅಜ್ಜಿಗೆ ಹೇಳಿ 100 ಜನಕ್ಕೆ ಉಪ್ಪಿಟ್ಟು, ಈ ಕಡೆ ಬಾ, ಈ ಕಡೆ ಬಾ, ನೀವೆಲ್ಲ ಹೋಗಿ, ನಾ ಮಾಡ್ತೀನಿ ಹೋಗಿ. ಅದು ನಿಮ್ಮಂಗೆ ಟಕು ಟಿಕ್ಕು ಅಂತ ಇಲ್ಲ, ಅದೆಲ್ಲ ಅಲ್ಲ, ಸೌದೆ ಒಲೆ. ಅದು ಸರಿಯಾಗಿ ಉರಿದ್ರೆ ಆ ಕೊಳವೆಯಲ್ಲಿ ಊದೋದು. ಅದು ಸಿಮ್, ಎಳೆದ್ರೆ ಸಿಮ್, ನೂಕಿದ್ರೆ ಹೈ, ಮಧ್ಯೆ ಇಟ್ಟರೆ ಮೀಡಿಯಂ. ಆಹಾ, ಎಷ್ಟು ಚೆನ್ನಾಗಿ. ಅವ್ರಿಗೆ ಏನು ಅನುಭವ ಇತ್ತು ರೀ, ಏನು ಅನುಭವ ಇತ್ತು? ನೀವು ಅದೇನು ಅದು ಹೀಗೆ ಆಮೇಲೆ ಇದನ್ನು ಮೈಕ್ರೋವೇವು, ಆ ವೇವು, ಈ ವೇವು, ಎಲ್ಲ ವೇವು ಬಂದ್ಬಿಟ್ಟಿದೆ. ರುಚಿ ಮಾತ್ರ ಪರಮಾತ್ಮನಿಗೆ ರುಚಿ, ಏನು ಕೇಳಬೇಡಿ. ಆ ಅಜ್ಜಿ ಆ ಸೌದೆ ಒಲೆಯಲ್ಲಿ ಮಾಡ್ತಿದ್ದ ಅನ್ನ, ಮಾಡ್ತಿದ್ದ ಹುಗ್ಗಿ, ಮಾಡ್ತಿದ್ದ ಅವಲಕ್ಕಿ, ಮಾಡ್ತಿದ್ದ ಬಿಸಿಬೇಳೆ ಬಾತು, ಇದೆಲ್ಲ ಇನ್ನೂ ಚಪ್ಪರಿಸ್ಕೋಬೋದು 60 ವರ್ಷ ಆದ್ರೂ. ನೀನು ಯಾಕೆ ತಲೆಯೆಲ್ಲ ಅಡಿಸ್ತೀಯ? ಕೂತಿದ್ದಾರೆ, ಹುಷಾರು ನೋಡ, ಅಲ್ಲಿ ನೋಡ್ಬಿಟ್ಟು ತಲೆಯೆಲ್ಲ ಅಡಿಸು, ಕೇರ್ಫುಲ್. ಆಮೇಲೆ ಚೂಸ್ಕೊಂತಾರೆ. ಬಹಳ ಕಷ್ಟ ನೋಡಿ. ಅವರೆಲ್ಲ ಯಾಕಮ್ಮ ತುಂಬ ಯಾಕೆ ಅಷ್ಟು ಕೆಮ್ತಾ ಇದೆಯಾ? ಅಯ್ಯೋ ಸುಮ್ಮನೆ ಕರಿ, ಅಳಲೆಕಾಯಿ ತಗೊಂಬ, ಸ್ವಲ್ಪ ಅಳಲೆಕಾಯಿ ತಗೊಂಬ, ಉಸ್ತು ಕುದುಸು ತಗೊಂಬ, ಸೊಗದೆ ಬೇರು ತಗೊಂಬ, ಹೋಗ್. ಕೆಮ್ಮಿನ ಅವ್ರ ಜನ್ಮದಲ್ಲಿ ಬರಲ್ಲ. ಇವಾಗ ಅದು ಮುಗೀತು. ಏನಾಯ್ತು? ಅಲರ್ಜಿ ಆಗಿದೆ. ಏನದು ಯಾವ ಪದ ಕಂಡು ಹಿಡಿದ್ನೋ ಅವನು. ಅಲ್ರಿ, ಅಜ್ಜಿ ಅಲರ್ಜಿ ಗೊತ್ತೇ ಇಲ್ಲ ಅಜ್ಜಿಗೆ. ಫಸ್ಟ್ ಕ್ಲಾಸ್ ಆಗಿದ್ದು. 90 ಉಪ್ಪಿನಕಾಯಿ ಇದೆಯಾ ಅಂತ ಕೇಳೋರು. ಆಮೇಲೆ ಸ್ವಲ್ಪ ಸಕ್ಕರೆ ಹಾಕಬಾರ್ದ, ಇದೇನು ಹಿಂಗೆ ಸಪ್ಪೆ ಮಾಡಿದ್ಯಾ, ಎಲ್ಲರೂ ಹಂಗೆ ತಿಂದ್ರ ಅಂತ ಕೇಳೋರು. ಅಯ್ಯೋ ತಿನ್ನು ಅಜ್ಜಿ, ನಿಂಗೆ ವಯಸ್ಸಾಗಿದೆ ಅಂತ. ವಯಸ್ಸಾಗಿದ್ರೆ ಕೊಡಿಲಿ ಅಂತ ಹೇಳ್ಕೊತೀನಿ. ಇವ್ರಿಗೆ ತಗೊಳ್ಳೋಂದ, ಇಲ್ಲ, ಐ ಹ್ಯಾವ್ ಲಿಟ್ಲ್ ಅಲರ್ಜಿ ಫಾರ್ ದಿಸ್ ಫ್ರೂಟ್ಸ್, ಐ ಹ್ಯಾವ್ ಲಿಟ್ಲ್ ಅಲರ್ಜಿ ಫಾರ್ ದಿಸ್ ಫ್ರೂಟ್. ತಗೊಳ್ಳಿ, ಇನ್ನೂ ಜೀವನನೇ ಸ್ಟಾರ್ಟ್ ಮಾಡಿಲ್ಲ, ಆಗಲೇ ಅಜ್ಜಿ ಅಯ್ಯೋ ಅಲರ್ಜಿ. ನೋಡಿ ನೀವು, ತುಂಬ ಕೆಮ್ತಿದ್ರೆ ಗಂಡು ಮಕ್ಕಳು ನಾಯಿ ಕೆಮ್ಮು ಅಂತರು, ಕೆಮ್ಬಿಟ್ಟು ಒಳಗಡೆಯಿಂದ ಬರೋದು. ಈ ಆಂಬಿಯನ್ಸ್ ಹಾಕಿ ರೆಕಾರ್ಡ್ ಹಾಕಿದ್ರೆ ಬರ್ತಲ್ಲ, ವಾಪಸ್ ಬಂದು ಹುಂಬತ್ತ ಕೆಮ್ಮದ ಕುಯ್ಯಿಂದ ವಾಪಸ್ ಬರೋದು. ಆ ಕೆಮ್ಮಿದ್ರೆ ಅಜ್ಜಿ ಎಬ್ಬಿಸ್ಬಿಡೋರು ರಾತ್ರಿ. ಯಾಕೆ ಅಷ್ಟು ಕೆಮ್ತಾ ಇದೆ, ಬಾಯಿಲಿ ಕರಿಯವನ್ನ ಕೂದ ಕೆಮ್ತಾರೆ. ರಾತ್ರಿ ಎಲ್ಲ ಕೆಮ್ಮು, ಎಲ್ರಿಗೂ ನಿದ್ದೆ ಕೆಡಿಸಿ ಕೆಮ್ಮದು. ಸೊ ಏನು, ಒಂದು ಈರುಳ್ಳಿ ತಗೊಂಡು ಚೆನ್ನಾಗಿ ಬಿಡಿಸ್ಬಿಟ್ಟು ಅದಕ್ಕೊಂದು ಕಬ್ಬಣ ಚುಚ್ಚಿಬಿಟ್ಟು ಅದಕ್ಕೆ ಚೆನ್ನಾಗಿ ಕಾಯಿಸ್ಬಿಟ್ಟು ಈರುಳ್ಳಿನ ಅದೆಷ್ಟು ಕಾಯಿಸ್ಬೇಕು ನೋಡ್ಕೊಳ್ಳೋರು, ಸುಟ್ಬಿಟ್ಟು ಬಾಯಿ ತೆಗಿ ಒಂದು ಚೂರು ತಿನ್ಸೋ. ಹಾಫ್ ಅನ್ ಅವರಲ್ಲಿ ಕೆಮ್ಮೆ ಇಲ್ಲ. ಈಗ ಅಲರ್ಜಿ. ನಾನು ಯಾರಿಗೂ ಕೇಳ್ತೀನಿ, ಏನು ಸ್ವಲ್ಪ ತಗೊಳ್ಳಿ ಇದು, ಇಲ್ಲ ಸ್ವಾಮೀಜಿ ಐ ಆಮ್ ಸಾರಿ, ಅದಕ್ಕೆ ಸ್ವಲ್ಪ ಅಲರ್ಜಿ ನನಗೆ ಅಂತ. ಕೂತ್ರು ನಿಂತರೆ ಅಲರ್ಜಿ, ಪಕ್ಕದಲ್ಲಿ ಕೂತ್ಕೊಂಡು ಅಲರ್ಜಿ, ನಿಂತ್ಕೊಂಡ್ರೆ ಅಲರ್ಜಿ, ಆ ಬಟ್ಟೆ ಹಾಕೊಂಡ್ರೆ ಅಲರ್ಜಿ. ಯಾರು ಕಂಡು ಹಿಡಿದ್ರು ಆ ಪದಾನ ಅಲರ್ಜಿ ಅಂತ. ಅಜ್ಜಿ ಅಲರ್ಜಿ ಯಾವ ಇದು ಇಲ್ಲ. ವಯಸ್ಸಾದರು ಎಷ್ಟು ಚೆನ್ನಾಗಿದ್ರು, ಕನ್ನಡಕನೂ ಹಾಕೋತಿರ್ಲಿಲ್ಲ. ಆ ಸೂಜಿ ದಾರ ಅವರೇ ಪೋಣಿಸ್ಕೊಡೋರು. ಬಾಯಿಲಿ ಪೋಣಿಸ್ಕೊಡ್ತೀವಿ ನಾವು ಹುಡುಗಂಗೆ, ಬರ್ರಿ ಅಂತೇಳಿ ಬಾಯಿಲ್ಲ ಪೋಣಿಸೋರು. ಇವನು ಅದನ್ನು ಹಂಗಂದು ಅದನ್ನು ಕಟ್ ಮಾಡಿ ಹೀಗೆ ಮಾಡಿ ಅದನ್ನೆಲ್ಲ ಹೀಗೆ ಇಟ್ಕೊಂಡು ಆಮೇಲೆ ಅದ್ರ ಮೇಲೆ ಅದು ಹಾಕಿ ಈಗ ನೋಡಿದ್ರು ಹೋಗ್ತಾರೆ, ಸೈಡ್ಗೆ ಹೋಗ್ತಾರೆ. ಇವರು ಅಜ್ಜಿ ಸುಮ್ಮನೆ ಇಟ್ಕೊಂಡು ಹಿಂಗೆ ತಗೊಂಡೋಗೋ ಒಲಿಯರು. ನೋಡಿ, ಇದಕ್ಕೆ ಅನುಭವ. ಅದಕ್ಕೆ ಇಷ್ಟೊಂದು ಎಕ್ಸಾಂಪಲ್ ಕೊಟ್ಟೆ. ಇನ್ನು ನೀವು ಮರೆಯೋದಿಲ್ಲ ಬಿಡಿ, ಇನ್ನು ನೀವು ಮರೆಯೋದಿಲ್ಲ ಅನುಭವ. ನಮಗೆಲ್ಲ ಬೇಸಿಗೆ ಬಂದರೆ ಹುಡುಗರಿಗೆಲ್ಲ ಕೆಲಸ, ಬಾಬೂಜಿ ಹುಡುಗರಿಗೆಲ್ಲ ಕೆಲಸ ಏನು, ಹಪ್ಪಳ ಕಾಯೋದು, ಹಪ್ಪಳ ಸಂಡಿಗೆ ಹಪ್ಪಳ ಎಲ್ಲ ಕಾಯ್ಕೊಂಡಿರೋದು. ಅದು ಆರ್ಡಿನರಿ ಹಪ್ಪಳ ಆದರೆ ಸುಮ್ಮನೆ ನೋಡ್ಕೋತಾ ಇದ್ದು, ಬೇರೆ ಥರ ಹಪ್ಪಳ ಆದರೆ ಒಂದೊಂದೇ ಕಡಿಮೆ ಆಗ್ತಿರೋದು. ಈಗ ನಮಗೇನು ಹುರಿದ್ರೆ ಒಂದು ರುಚಿ, ಹುರಿದ್ರೆ ಒಂದು ರುಚಿ ಹೋಗ್ತದೆ. ನಿಜ ಹೇಳ್ತೀನಿ, ಏನು ಆನಂದ ಇತ್ತು ಗೊತ್ತಾ ಅದರಲ್ಲಿ. ಎಷ್ಟು ಯಾಕೋ ಆ ಮೂಲೆಯಲ್ಲಿ ಇಲ್ಲೇ ಇಲ್ಲ 4 ಅಜ್ಜಿ ಅದು ಹಿಂಗೆ ಹೊಟ್ಟೋಗ್ಬಿಡ್ತು ಗಾಳಿಗೆ ತೊಳೋ. ಅದು ಮಸಾಲೆ
ಹಪ್ಪಳ ಮಾಡಿದ್ರೆ ದೊಡ್ಡಮ್ಮ ಅಜ್ಜಿ ಅಪ್ಪ ಅವರೆಲ್ಲ ಮಾಡಿದ್ರೆ ನಮಗೆ ಬೇಸಿಗೆ ಕಾಲದಲ್ಲಿ ಅದೇ ಕೆಲಸ. ಹಪ್ಪಳ ಅದೆಲ್ಲ ಇಟ್ಟು ಆಮೇಲೆ ಒಂದು ಕೋಲ್ ಇಟ್ಕೊಳ್ಳೋದು, ಹಸು ಬಂದರೆ ನೋಡ್ಕೋ ಅಂತ, ಅದಕ್ಕೆ ಬೇರೆ ಓಡಿಸೋದು ನಾವು. ಈಗ ಏನಾರು ಹಂಗೆ ಮಾಡ್ತೀರಾ? ಏನಿಲ್ಲ. ಅವನು ಫೋನ್ ಮಾಡಿಬಿಡೋದನು, ಸ್ವಗ್ಗಿನೋ ಪಗ್ಗಿನೋ ಅವನು ಯಾವನೋ ಅವನು, ಅದೇ ಅವನಿಗೆ ಯಾವತ್ತು ಯಾವ ಸ್ಟಾಕೋ ಯಾವ ಕಥೆನೋ ಅದೇನು ರುಚಿನೋ ಯಾವುದು ತಗೊಂಡು ಅವನು ಏನು ರುಚಿ ರೀ ಅದು. ಅಜ್ಜಿ ಬಂತು ಅಥವಾ ದೊಡ್ಡಮ್ಮ ಬಂದರು ಏನು ನಮಗೆಲ್ಲ ಖುಷಿ. ದೊಡ್ಡಮ್ಮಗೆ ಏನಂದರೆ ಯಾಕೆ ಪುಟ್ಟ ಮಕ್ಕಳು ನಾನು ನೋಡ್ರೆ ಅಷ್ಟು ಖುಷಿ ಪಡ್ತಾರೆ, ತಿಂಡಿ ಮಾಡ್ತಾರೆ ಅವರು, ಮಾಡಿ ಒಣಗಾಕಿ ಎಲ್ಲ ಮಾಡಿ ಕೊಡ್ತಾರೆ. ಸಾಯಂಕಾಲದೊತ್ತು ಕವಡೆ ಆಡೋದು, ಪಗಡೆ ಆಡೋದು, ಇದೆಲ್ಲ ನಾವು. ಅವ್ರ ಒಳಗಡೆಯಿಂದ ಕರ್ಜಿಕಾಯಿ ತರೋದು, ಕೋಡಬಳೆ ತರೋದು. ಅದೇನು ರುಚಿ ಇತ್ತು ಅದು, ಏನು ರುಚಿ ಇತ್ತು ರೀ. ಆಡ್ತಾ ತಗೊಳ್ಳೋ ನೀನೊಂದು ತಗೊಳ್ಳೋ ಅವಂಗೊಂದು ಕೊಡೋನು. ಈಗೇನಿಲ್ಲ, ಆರ್ಡ್ರ್ ಮಾಡಿ ರೀ ಹಪ್ಪಳ ಮುಗ್ದೋಯ್ತು, ಬೆಳಗ್ಗೆ ಹೇಳ್ಬಾರ್ದಾ, ಟಕ್ 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 ಹಪ್ಪಳ ಬಂದ, ಕಿಟಕಿಲಿ ಹಾಕ್ಬಿಟ್ಟು ಹೊಟ್ಟೋಗ್ತಾನೆ ಅಲ್ವಾ. ನಿಮ್ಮ ಜೀವನ ಅನುಭವಕ್ಕೆ ಶ್ರೀರಾಮಕೃಷ್ಣರು ಒತ್ತು ಕೊಡ್ತಾರೆ. ಉಪನಿಷತ್ತುಗಳು ಓದ್ಬೋದು, ಆದರೆ ಉಪನಿಷತ್ತನ್ನು ಜೀವನದಲ್ಲಿ ನಡೆಸಿ ಭಗವದ್ಗೀತೆಯ ಜೀವನದಲ್ಲಿ ಅಳವಡಿಸ್ಕೊಂಡು ಜೀವನ ನಡೆಸದೆ ಜ್ಞಾನ ಅಂತ ಹೇಳ್ತಾರೆ. ಇದರ ಟೈಟಲ್ ಏನು ಕೊಟ್ಟಿದೆ? ಜ್ಞಾನಾರ್ಜನೆಯೇ ಸರ್ವಸ್ವೂ ಅಲ್ಲ. ಜ್ಞಾನಾರ್ಜನೆ ಸರ್ವಸ್ವ ಅಲ್ಲ, ಬೇರೆ ಇದೆ ಅನುಭವ, ಅದು ಸರ್ವಸ್ವ ಅಂತ ಹೇಳ್ತಾರೆ. ಈಗಂತೂ ನಿಮಗೆ ಇನ್ನೊಂದು ಉದಾಹರಣೆ ಕೊಟ್ಬಿಟ್ಟು ನಿಲ್ಲಿಸ್ಬಿಡ್ತೀನಿ, ಇಲ್ಲ ನಾಳೆ ಬೆಳಗ್ಗೆವರೆಗೂ ಮಾತಾಡ್ಬೋದು, ಇಷ್ಟ ಆಗುತ್ತೆ ನಿಮಗೆ. ಮೊದಲು ಮನೆಯಲ್ಲಿ ಹೊಸ ಸೊಸೆ ಬಂದರೆ ಈ ಸೌತೆಕಾಯಿ ಅಥವಾ ಸೇಬು ಇದು ಅದೆಲ್ಲ ಅದನ್ನು ಸ್ಕಿನ್ ಮಾಡೋದು, ಸ್ಕಿನ್ ತೆಗೆಯೋದು, ಅದು ಮೆಲ್ಲು ಏನಮ್ಮ ಬಾಮ್ಮ ಇಲ್ಲಿ ಅರ್ಧ ಹಣ್ಣೇ ತೆಗೆದುಬಿಟ್ಟೆ, ನೀನು ಸಿಪ್ಪೆ ತೆಗಿ ಅಂದರೆ ಗೊತ್ತಿಲ್ಲ ಅತ್ತೆ, ನಾನು ಹೇಳ್ಕೊಡ್ತೀನಿ ಕೂತ್ಕೋ, ಅದು ನೀಟಾಗಿ ಹಿಂಗೆ ತೆಗಿಯೋದು. ಈಗೇನು ಅದೇನು ಹಿಂಗಂದ್ರೆ ಬರುತ್ತೆ, ಹಂಗಂದ್ರೆ ಬರುತ್ತೆ, ಹಿಂಗಂದ್ರೆ ಸಿಪ್ಪೆ ಬರುತ್ತೆ, ಹಂಗಂದ್ರೆ ಪುಡಿ ಬರುತ್ತೆ, ಏನು ಈಸಿ ಮಾಡಾಕ್ಬಿಟ್ರು. ಮೊದಲು ಆಲೂಗಡ್ಡೆ ಅದು ಎಷ್ಟು ಚೆನ್ನಾಗಿ ಸಿಪ್ಪೆ ಮಾತ್ರ ತೆಗಿಯೋರು ದೊಡ್ಡಮ್ಮ. ಈಗ ಯಾಕೆ ಅದೇನೋ ಮಿಷನ್ ಹಾಕ್ಬಿಟ್ಟು ಹಿಂಗೆ ತಿರುಗಿಸೋದು ಹೋಯ್ತು. ಆವಾಗೇನಿತ್ತು ಅಂದರೆ ಅನುಭವ ಇತ್ತು, ಅವ್ರಿಗೆ ಗೊತ್ತಿತ್ತು ಯಾವುದು ಹೆಂಗೆ ಉಪಯೋಗಿಸ್ಬೇಕು. ಆ ಚಾಕುನ ಎಷ್ಟು ಒತ್ತಿದ್ರೆ ಏನು ಬರುತ್ತೆ ಅಂತ ಗೊತ್ತಿತ್ತು ಅವ್ರಿಗೆ. ನಾವು ತುಂಬ ಒತ್ತಿದ್ರೆ ಬೆರಳು ಬಂತು. ಯಾಕೆ? ಅನುಭವ. ಅವ್ರು ಒತ್ತು ಅಂದರು, ಇವರು ಒತ್ತದ ಬೆರಳೆ ಬಂದ್ಬಿಡುತ್ತೆ. ಅದು ಹಾಗಾಗಿದೆ ನಮ್ಮ ಕತೆ. ಅವ್ರಿಗೆ ಅನುಭವ ಇತ್ತು. ನಿಮಗೆಲ್ಲ ಫ್ರೀ ಮಾಡಿದ್ದೀವಿ, ಆದರೂ ದೆರ್ ಈಸ್ ನೋ ಸ್ಯಾಟಿಸ್ಫ್ಯಾಕ್ಷನ್. ಯಾರಿಗಾದ್ರು ಹೇಳ್ತೀರೇನ್ರಿ ನೀವು? ಬಾಬುಜಿ ನಿಜ ಹೇಳ್ರಿ, ಎಲ್ಲ ಇದೆ, ಐ ಆಮ್ ಫುಲ್ಲಿ ಸ್ಯಾಟಿಸ್ಫೈಡ್ ಅಂತ ಯಾರು ಹೇಳೋರಿದ್ರೆ ಕರ್ಕೊಬನ್ನಿ, ನಂದೊಂದು ನಮಸ್ಕಾರ. ಸರಿ ಇತ್ತು ಈ ಆಲೂಗಡ್ಡೆ ಕೈಯಲ್ಲಿ ತೊಗೊಂಡು ಅಲ್ಲಿ ಇಡೋದಕ್ಕೆ ಏನಾದರೂ ಒಂದು ಮಿಷನ್ ಇದ್ರೆ ಇದು ಬೇರೆ ಕೇಳಿಬೇಕಾರೆ ಹೇಳ್ತಾರೆ. ಈಗ ತೊಗೊಳ್ಬೇಕಲ್ಲ, ಹಿಂಗೆ ತೊಗೊಂಡು ಇದು ಬಂದು ಈ ಅದು ಬೇಡ ಅಂತ. ಆಲೂಗಡ್ಡೆ ನೋಡ್ತಾನೆ ಸ್ಕಿನ್ ಇದು ಹೆಂಗೆ ಸಾಧ್ಯ ರೀ? ಇದು ಹೆಂಗೆ ಸಾಧ್ಯ ಹೇಳಿ ನೀವೇ? ಹೆಂಗೆ ಸಾಧ್ಯ? ಯಾತಕ್ಕೆ ನೀ ಕತ್ತರಿಸ್ತಿರೋದು? ಪಲ್ಯಕ್ಕೆ. ಆದರೆ ಸೈಜು ಅಲ್ಲೇ ಅಡ್ಜಸ್ಟ್ ಆಗಿಬಿಡುತ್ತೆ ಕೈ. ಪಲ್ಯ ಈಗ ಇದು ಬೀನ್ಸ್ ಇಟ್ಕೊಂಡಿರ್ತಾರೆ, ಇನ್ನೇನು ಚಾಕು ಹಾಕಬೇಕು ಅಂತ ಏನು ಬೇಕು? ಪಲ್ಯಕ್ಕ ಹುಳಿಗ ಕೇಳಿದ್ರು. ಹುಳಿಗಾದರೆ ಕೈ ಅಡ್ಜಸ್ಟ್ ಆಗಿಬಿಡುತ್ತೆ ಸೈಜು, ಪಲ್ಯಕ್ಕಂದ್ರೆ ಅಡ್ಜಸ್ಟ್ ಆಗುತ್ತೆ ಚಕ 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 ಚಕ. ಅದು ಅಷ್ಟು ಅಂದರೆ ಮಾತಾಡ್ತಾ ಆಮೇಲೆ ಏನು ಹೇಳಿದೆ, ಆಮೇಲೆ ಹ್ಞೂ ಕೈಯೂ ಏನಾಗಲ್ಲ, ಏನು ಮುಗಿದೋಗ್ಬಿಡುತ್ತೆ. ಅಷ್ಟು ತರಕಾರಿ ಎಲ್ಲ ಮಾಡ್ತಾರೆ. ಆಮೇಲೆ ತೆಂಗಿನಕಾಯಿ ತುರಿಯೋದು, ಈಗ ಮಿಷನ್ಗಳು ತೆಂಗಿನಕಾಯಿ ತುರಿಯೋದು. ಈಗ ತುರಿಯೋದೂ ಇಲ್ಲ, ಅದೇ ಬಂದುಬಿಡುತ್ತೆ ಪ್ಯಾಕೆಟು. ಅದರಲ್ಲೇ ಒಗಚು ಅದು ಹೆಂಗಿರುತ್ತೆ ಅಂದರೆ ಬ್ಲಾಟಿಂಗ್ ಪೇಪರ್ ತಿಂದಂಗೆ ಇರುತ್ತೆ. ರೆಡಿಮೇಡ್ ತೆಂಗಿನ ತುರಿ ಅದು ಹಿಂಗೆ ತುರಿದಾಗ ಎಷ್ಟು ಚೆನ್ನಾಗಿ ಹುಲ್ಲು ನೋಡಿ ಎಷ್ಟು ಆರ್ಟ್ ಇದೆ. ಆ ಕೊನೆ ಕರೆಕ್ಟದು ಬರಲ್ಲ, ಕಪ್ಪಗಿರೋದು, ಬೆಳೆದು ಮಾತ್ರ ತುರಿತಾ ಇದ್ರು. ಆ ತುರಿದು ಇದಿದೆಯಲ್ಲ ಯಾವುದು, ಅದೇನು ಹೇಳ್ತಾರೆ ಅದಕ್ಕೆ,
ಕರ್ಟದ ಮೇಲೆ ಕಪ್ಪಗಿರುತ್ತಲ್ಲ ಅದು ತುರಿದಾಕ್ಬಿಡ್ತಾರೆ. ತುರಿ ಅಂದ್ರಲ್ಲ ಕೋಪಕ್ಕೆ, ಅದು ತುರಿಯೋದು ಎಷ್ಟು ಆರ್ಟ್ ಗೊತ್ತಾ. ಆಮೇಲೆ ಕೇಳ್ತಾರೆ ಯಾವುದಕ್ಕೆ ತುರಿಬೇಕಿದು, ಪಾಯಸಕ್ಕ ಪಲ್ಲಿಕ್ಕ ಅಂತ. ನೋಡಿ ಎಲ್ಲ ನೀವು ನೋಡಿದ್ದೀರಾ, ಅಬ್ಸರ್ವ್ ಮಾಡಿದ್ದೀರಾ. ಪಾಪ ನೀವೆಲ್ಲ ಮಾಡ್ರನ್ ಹೆಂಗಸರುಗಳು, ನೀನಂತೂ ಅದೇನು ನೋಡಿಲ್ಲಮ್ಮ. ತೆಂಗಿನಕಾಯಿ ಹೊಡೆಯೋದು ಹೆಂಗಂತಲೂ ಗೊತ್ತಿಲ್ಲ ನಿಮಗೆ, ದೇವಸ್ಥಾನದಲ್ಲಿ ಮಾತ್ರ ನೋಡಿರ್ತಿ. ತೆಂಗಿನಕಾಯಿ ಹೊಡೆಯೋದು ಗೊತ್ತಿಲ್ಲ ಈಗಿನ ಹೊಸ ಅವ್ರಿಗೆ. ಅವರು ಆರ್ಡ್ರ್ ಮಾಡಿದ್ರೆ ಬರುತ್ತೆ. ಅದು ವಿದ್ಯೆ ಅಲ್ಲ, ವಿದ್ಯೆ ಅನುಭವ ಅಂಥೇಳಿ ಇಲ್ಲಿಗೆ ಮಂಗಳವನ್ನು ಹೇಳ್ತೀನಿ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವ ಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು ಪ್ರಿಯತಾ ಪುಂಡರೀಕಾಕ್ಷಃ ಸರ್ವ